ಗೊತ್ತಾನೆ
ಸಾಧಕ ಸಿದ್ಧಿ ಎಲ್ಲ ಸಾರಥಿ ಅಗ್ನಿಸ್ತಂಭನ ಜಲಸ್ತಂಭನ ದೇಸ್ತಂಭನ ಇಂದ್ರಜಾಲ ಮಹೇಂದ್ರಜಾಲ ಆಕರ್ಷಣ ಮೋಹನ ಉಚ್ಚಾಟನ ಎಲ್ಲ ಸಾರಥಿ ಚಿತ್ರಕರ್ಮ ಮೋಕರ್ಮ ಧಾರಕರ್ಮ ಚೀಲಕರ್ಮ ಸೂರ್ಯಕರ್ಮ ಅಕ್ಷಮಣೆ ವಾಣಿಜ್ಯ ಎಲ್ಲ ಸಾರಥಿ ಧರ್ಮಶಾಸ್ತ್ರ ಬಲ್ಲಿಶಾಸ್ತ್ರ ಸುಖಶಾಸ್ತ್ರ ರಸಪರೀಕ್ಷಾ ಪಕ್ಷದ ಭೇದನ ಎಲ್ಲ ಸಾರಥಿ ಗೋಲಕ್ಷಣ ಗೋಟಕ ಲಕ್ಷಣ ಸುಧಾರ ಲಕ್ಷಣ ಕೌತ ಲಕ್ಷಣ ಎಲ್ಲ ಸಾರಥಿ ತಿರುಗರೋರಣ ತುರುಗರೋರಣ ಕೊರಗರೋರಣ ಪಾರಾಕಾಯ ಪ್ರವೇಶ ಗಂಧರ ಸಂಗೀತ ಕಲಾ ಕೌಶಲ್ಯ ಪ್ರಚಿದ್ಧ ಹೊಂದಿದ ನಮ್ಮಣ್ಣನಾದ ದುರ್ಯೋಧನ ಕರೆಸಿದ ಕಾರಣ ವನವಾತಿ ಕಂಡಿಯ ಸಾರದ ಇಂತ ಈ ರಾಜರ ಒಂದು ಸಂಘಟ ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗ್ರತೆ ರಾಜಗೃಹಣ್ಣ ಆವೋ ಹಕ್ಕದ ನಮ್ಮ ಕರೆಸಿದ ಕಾರಣವೇನು ನಿನಗೆ ಧಾವ ರಾಜರ ತೆರಿಗೆ ಬಿದ್ದರೆ ಹೆದ ಮಂದಿ ಹೇಳಿದ್ರೆ ಪಾರ್ಗೆ ಅವ್ರ ಕೈ ಕಾಲದ ಕಟ್ಟಿ ಯಾರ ಕಂಡು ಬಂದದನ್ನ ಪಾದ ಬಂದು ತರುತ್ತಾರೆ ಆಹೋ ಕಡಗಲಿ ಪರಕ್ರಮಾದ ನಮ್ಮಾದಿಸಾಸನ ಆವೋ ಹಾಕ್ಲಿದೆ ನಿನ್ನಮ್ಮ ಕರೆಸಿದ ಕಾರಣವೇನೆಂದರ ಪಾಂಡಪುತ್ರ ರಾಜ್ಯವೋ ಧನಕನಕ ವಸ್ತು ವಾಹನವೋ ಮೀರದ ಸಂಪದವ ಸಾರವಾದ ಭೋಜನಕ್ಕೆ ಸೂರ್ಯಗೊಂಡಿರುವನು ಆವೋ ಹಾಕ್ಲಿದೆ ಲೋಕ ಪ್ರಸಿದ್ಧರಾದ ಪಾಂಡವರು ನಮ್ಮ ಅಗ್ನಿಬದ್ಧರಾಗಿ ಇಲ್ಲೇ ಬಿತ್ತಿರವರ ನೋಡ ನೋಡ ತಮ್ಮ ಇದೇ ನೋಡ ನಿಮ್ಮಣ್ಣರ ಪರಕ್ರಮ ಆವೋ ಗಂಡವರಿ ಆವೋ ಗಂಡಗಲೆ ಚಂಡ ವಿಕ್ರಮೋ ದಂಡರಾದ ಅಗ್ರಜನೇ ಆಹೋ ಅರ್ಜ ಧಿಕ್ಕೆ ಧಿಕ್ಕೆ ನಾರಾಯಲ್ಲ ಮೊತ್ತಲಿಕ್ಕೆ ಲೆಕ್ಕವಿಲ್ಲದ ಧನಂ ದಕ್ಷಿಕೊಂಡು ಬರಲಿ ಅಹೋ ಅಗ್ರಜ ಆಹೋ ಅನಿಜ ನಮ್ಗೆ ಸರ ಸಿಕ್ಕರೆ ಮರಬಕ್ಕರೆ ಔರಿಸಿದ್ರಿಗಮ್ಮ ನಮ್ಗೆ ದಕ್ಕಿತೆ ಸಂತೋಷ ಹುಕ್ಕಿತಿ ಜೈ ಬಲ ಬಲ ಅಗ್ರಜ ಅನಿಜ ಹಾಗಾದರೆ ದಿಕ್ಕಟದ ಪಾತಾಳ ಸರ್ಕಂಗಳಲ್ಲಿ ಎದ್ದಳವಾದ ನಮ್ಮ ಸಂಪತ್ತು ಮುಗಿದವರು ಯಾರನ್ನ ಅಗ್ರಜ ಈ ನಮ್ಮ ತಮ್ಮನ ಮಾತು ನಿಜ ಆಹೋ ಬೇರ್ಬಿದ ರೆಪಗಳ ಗರ್ಭ ಹಾರ್ಭಟವುಳ್ಳ ತಮ್ಮಾದಿಸಾಸನ ಅಹೋ ಅಗ್ರಜನೇ ತಡ ಮಾಡದ ಶೀಘ್ರದಿಂದ ಹೋಗಿ ಆ ಜಡಮತಿಯಳಾದ ದ್ರೌಪದಿಯನ್ನ ಜಡಮಡಿಯಂ ಪೆಡದ ಎಳೆದುಕೊಂಡು ಹೋದಮ್ಮ ಅಹೋ ಅಗ್ರಜನೇ ಆಗ ಭಾರತ ಮೀರದರ ಉತ್ತಮಳೆಂದ ತತ್ತರಗೊಡದ ಹತ್ತಿದ ಕೋಪದಿಂದ ಹತ್ತರಕ್ಕೆ ಹೋಗಿ ಮುಟ್ಟಿ ಎಳೆದುಕೊಂಡ ಬಾತಮ್ಮ ಆವೋ ಭೂಮಂಡದೋಳ ಗಂಡಗಲಿ ಅಂತ ಹೆಸರು ಪಡೆದ ಹಣ್ಣ ಹೋದಮ್ಮ ಇಂದಿನ ದಿನಗಳು ಪಾಪ ಜೀವನ ದಂಡತ್ತರ್ ನಮ್ ಖಂಡಿತವಾಗಿ ಹಡ್ಡ ಬಂದ್ರ ಅಡ್ಡ ಬಂದರ ಅವ್ರ ಮಂಡಿಯನ್ನು ಅವ್ರ ಮಂಡಿಯನ್ನು ಖಂಡಿಸಿ ಆ ಬಂದ ದ್ರೌಪದಿಯನ್ನು ಬಿಡ್ತಾರ ನನ್ನ ರಾಜಗೃಹಣ್ಣ ಆಹೋ ಮಹಿ ತಲದಿ ಮಹಾಸೂರನಾದ ಸಹೋದರನೇ ಆಗೋ ಹಾಕ್ರಿಜಡೆ ಹಡಿಗಡಿಗೆ ಅವಳ ಸಡಗರಕ್ಕೆ ಮರಳ ಬೀಳದೆ ಬೇಡುವ ದೈನ ವೃತ್ತಿಯಮ್ಮ ನೋಡದೆ ಗಾಢದೆಯಂ ಮರ್ಯಾದೆ ಮಾಡದ ಕಪ್ಪನೆ ಹೇಳೋದೊಂದು ಒಟ್ಟು ಇದಕ್ಕೆ ತಪ್ಪಬೇಡ ಎಂದಿಯ ಸಾಧ್ಯ ಹಣ್ಣವ ತಮ್ಮ ಆಗೋ ಹಾಕ್ರಿಜಡೆ ರಾಜಪುಂಗವರೋಳು ಮಾನಭಂಗವನ್ನು ಮಾಡಿ ಆ ನಾರಿ ಮೈಗಳಂ ಕೆಂಗಡಿಸಿ ವೀರ ರಭಸದಿಂದ ಜನ್ನ ಜಲವನ್ನ ತೀರಿಸಿಕೊಳ್ಳವರ ತಮ್ಮ ಹೇಗಿರುವುದು ನೋಡಿ ನಿಮ್ಮ ಅಣ್ಣನ ನೇಮ? ಆಗೋ ಹಾಕ್ರಿಜ ಆಹೋ ಅನಿಜಾಸಿ ಕಾವಣೆ ಆ ಮಂದ ಮಧ್ಯದ ದ್ರೌಪದಿಯನ್ನು ಎಳೆದು ತರದಕ್ಕೆ ನಿನ್ನ ಮನದ
ಚಂಡಪ್ಪರ ಚಂಡ ಭುಜಬಲ ದಂಡ ಗಿಂಡು ರಾಯರಿಗೆ ಗಂಡರ ಗಂಡನೇ ಅವು ಅಗ್ರಜರೇ ಅವಳ ಗಂಡರ ಐವರ ಕಣ್ಣಾರ ಗಂಡ ಮರಗುವಂತೆ ಈ ಸಭಾ ಮಂಟಪದಲ್ಲಿ ಆ ದ್ರೌಪದಿಯನ್ನ ಎಳೆದು ತಂದು ಮಾನಭಂಗವನ್ನು ಮಾಡು ಹಾ ತಮ್ಮ ಅವು ಅಗ್ರಜರೇ ಚಂದ್ರಧರನಾದ ಇಂದ್ರೇಶನ ಅಂತಃಕರಣವು ನಮ್ಮ ಮೇಲೆ ಇರುವುದು ಎಂದ ತಿಳಿಯದ ಹೋಗಿ ಆ ಸುಂದರ ಮಣಿಗಳಾದ ದ್ರೌಪದಿಯನ್ನ ಎಳೆದು ತಂದು ತೋರಿಸು ಸಿಂಧೂರ ವೈರವಿಕ್ರಮನಾದ ಅನುಜ ಈ ಮಾತು ನಿನಗೆ ಸಹಜ ಅವು ಅಗ್ರಜ ಅಹೋ ಅನುಜ ನಿಮ್ಮ ಅಪ್ಪಣೆ ತಟ್ಟರು ತಪ್ಪದ ಹೋಗಿ ಆ ದ್ರೌಪದನನ್ನು ದಪ್ಪಲೆ ಬಡಿದು ನಿಮ್ಮ ಹಡೆಗಳಿಗೆ ತಂದು ನಿನ್ನ ಹಡೆಗಳಿಗೆ ಪಡಬಾರದೆಂದು ತಂದು ನಿನ್ನಿಗೆ ಒಪ್ಪಿಸಲು ಅನ್ನಾರ ಜಾತಿ ಧನ ಅಹೋ ತಮ್ಮ ನಿನಗೆ ಜಯವಾಗಲಿ ಹೋಗಿ ಬರಬಂತನಾಗ ಬದಲಗಂಡಿ ಯಪ್ಪ ಅವಾಗಿ ನೀ ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪಡೆಯುವ ನಿನಗೆ ಯಾತಕ್ಕೆ ಬೇಕು ಸುಂದರಿ? ನಿನ್ನ ಸತಿ ಆದನ್ನ ಮುಂದೆ ತಿಳಿಸಬೇಕು. ಸತಿಗಳ ಮುಂದೆ ತಿಳಿಸಿದ್ರೆ ಹೋಗ ಕಾರ್ಯ ಜಯವಾದರು ಸುಂದರಿ. ಹಾಗಾದ್ರೆ ಜಯವಾಗುವುದೇ? ಹೌದು ಸುಂದರಿ. ಏನು ಹೇಳು? ಹಾಗೇನು ಚೆನ್ನಾಗಿ ಹೇಳು. ಎಲ್ಲಿಗೆ ನಿನ್ನ ಪಯಣ?
ನಾಚಿನ ಮೂರ್ಖ ಪ್ರಿಯ ಹಾಗೆ ಪ್ರಿಯ ಪಾಂಡವರ ಪಂಥವನ್ನು ಕಟ್ಟು ಹೋಗುವೆಯಾ? ಹೌದು ಸುಂದರಿ ಪಾಂಡವರಿಗೆ ಹೆದರಾಗುವೆಯಾ? ಸಾಧವಾಗಿ ಪಾಂಡವರ ಸತಿಯಾದ ದ್ರೌಪದಿಯನ್ನು ಹೇಳ್ತವೆಯಾ? ಹೌದು ಸುಂದರಿ ಬೇಡ ಪ್ರಾತ. ಯಾತಕ್ಕೆ ಬೇಡ ಸುಂದರಿ ಆ ಪಾಂಡವರು ಸಾಮಾನ್ಯದವರಲ್ಲ. ನಮ್ಮನ್ನು ಅಡಿಯಾಳ ಆಗಿ ಬಿಟ್ಟಿರೋರು ಅವರು ಮಹಾಬಲವಂತರು. ನಾವೇನು ಸಮಾಜ ಖಂಡಿಯ ಸುಂದರಿ ಅಂತ ಹಾಗೆ ಖಾತೆ ಪ್ರಿಯ ಹಾಗೆ ಪ್ರಿಯ ಮಾಡ್ತವೆ ಅಂತ ಗೊತ್ತೇ? ಆದ್ರೆ ನನ್ನ ಏನು ಮಾಡುದು ಪ್ರಿಯ ಪ್ರಿಯ ಅವನ ವಿಚಾರವನ್ನೇ ತಿಳಿದುಕೊಂಡಿರುವೆಯಾ? ಅಸಾಧ್ಯವಾಗಿ ತೆಗೆದುಕೊಂಡು ಹೋಗುದು ಏನು ತಿಳಿದುಕೊಂಡಿರುವೆ? ನಮ್ಮಣ್ಣನ್ನು ಹಡಿಯಾಳಾಗಿ ಬಿಟ್ಟಿರುವರು ಪ್ರಿಯ ಹಾಗೆ ಪ್ರಿಯ ಅಂತ ಹಾಗೆ ಖಾತೆ ಆ ಭೀಮ ಎಂಥವನು ಗೊತ್ತೇ? ಏನೇ ಸುಂದರಿ ಅಂದರ ಆ ತಿಂಡಿ ಬಾಕರ ಸುದ್ದಿ ಎಲ್ಲ ಮುಂದೆ ತಿದ್ದಿ ತಿದ್ದಿ ಹೇಳ್ಬೇಡ ನಾರ್ಯ ಹಿಡಿದಾರ ಮಂಡಲಕ್ಕೆ ಧಾರ್ಯ ಸುಂದರ ಹಾಗೆ ಸುಂದರರಾಗಿ ಬನ್ನಿ ಬನ್ನಿ ಸುಂದರ ಹಾಗೆ ಸುಂದರರಾಗಿ ಪಾಂಡವರ ಸತಿಯಾದ ದ್ರೌಪದಿಯನ್ನು ಹೇಳ್ತದಕ್ಕೆ ಹೋಗುವುದೆಂದರೆ ನಾನೇನು ಹೇಳಲಿ? ಅದು ಯಾತಕ್ಕೆ ಸುಂದರಿ ಭೀಮ ಅರ್ಜುನರು ನಿನ್ನನ್ನು ಕಂಡರೆ ಸುಮ್ಮನೆ ಇರುವರೆ. ಆ ತಿಂಡಿ ಬಾಕರ ಸಿದ್ಧೆ ಬಂಡೆ ಬಂಡೆ ಹಣ್ಣ ಉಂಡು ಕುಂಡೆ ಮೇಲೆ ಬಂಡಿ ಮೇಲೆ ಮನಗ ಬಸಿದ್ದ ಆ ಭೀಮದ ಸಿದ್ಧಿ ಎಲ್ಲ ಮಂದಿ ತಿತ್ತಿ ತಿತ್ತಿ ಏನು ಆಡುವಾರ ಆ ದ್ರೌಪದಿಗಳ ನೆನಕ್ಕೆ ಬೇಕು ಕಾಂತ, ಇಲ್ಲಿಗೆ ನಿಲ್ಲಿಸು ನಿನ್ನ ಪಂಥ. ಏನೇ ಮಡಿದ ಸರಬಡೆ ಕಾಲ ರುದ್ರನ ರುದ್ರೇಕದಿಂದ ಸೌರ್ಯ ಭದ್ರನಾಗಿ ಬಂದರ ಭೀಮ ಹತ್ತಿರನ್ನು ಮುಚ್ಚಿದ ತಲೆ ಬಲೆ ಬೈರ್ಯ ಚಳಿ ಸಾರೋಳ ಮಾಡ್ಬಿಡಲೆ
ನಿನ್ನ ಪಂಥವನ್ನು ನಿಲ್ಲಿಸುವುದಿಲ್ಲವೇ? ಎಷ್ಟು ಮಾತ್ರಕ್ಕೆ ನಿಲ್ಲಿಸೋರಲ್ಲ, ನಿಲ್ಲಿಸಬೇಕು. ಯಾತಕ್ಕೆ ನಿಲ್ಲಿಸಬೇಕು? ನಿಲ್ಲಿಸುವುದಿಲ್ಲವೆಂದರೆ ಕೇಳುವುದಿಲ್ಲ. ಎಷ್ಟು ಸರಗರ ಎಷ್ಟು ಬರಿ ಹಿಂದೆ ಸರಗಟ್ಟಿ ಕಟ್ಟ ಬೇಡ ಕಟ್ಟಿರ್ತಿದ್ದಿರಲ್ಲ, ನಾನು ಮಾತ್ರಕ್ಕೆ ಬಿಡೋಣಲ್ಲ. ಸತಿಯಾಳ ಎನ್ನ ಮಾತನ್ನು ಬೇಡವೆಯಾ? ಈ ತುಂಬಿದ ಸಮಾಜದಲ್ಲಿ ಮಾತ್ರ ನಿನ್ನ ಮಾತು ನಾನು ಕೇಳೋದಲ್ಲ, ಏಕಾದ ಕೋಣೆಯಲ್ಲಿ ಮಾತ್ರಕ್ಕೆ ಕೇಳೋದು. ಅಯ್ಯೋ ಪ್ರಿಯ, ಹೋಗುವೆಯ? ಸಾಧುವಾಗಿ ಹೋಗೋದು. ಸತಿಯಾಳ ಮಾತು ಬೇಡ. ಅಯ್ಯೋ ಸುಂದರಾಗೆ ಹಾಗೇನು ಚೆನ್ನಾಗಿ ಹೇಳು. ಸತಿಯಾಳ ಮಾತು ಎಷ್ಟು ಬರಬರಿ ಹಿಂದಕ್ಕೆ ಸರಗಟ್ಟ ಕಂಡ ಬೇಡ ಕಂಡಿರ್ತಿದ್ದೆ ಅಲ್ಲ, ನಾನು ಹೋಗೋ ಪಾರ್ಟಿಗೆ ನಿನಗೆ ಬಿಟ್ಟೋದಲ್ಲ. ಅಯ್ಯೋ ಪ್ರಿಯ, ಸತಿಯಾಳ ಮಾತು ಪಾಂಡವರ ಬೆಂಬಲಕ್ಕಾಗಿ ಶ್ರೀಕೃಷ್ಣನಿರುವನು. ನಮ್ಮನ ಬೆಂಬಲಕ್ಕೆ ನಮ್ಮಣ್ಣನ ಇರುವುದು. ಸುಂದರ ಅದೇ ಸುಂದರ ದ್ರೌಪದಿಯ ಆಸೆಯನ್ನು ಬಿಡು, ನಮ್ಮ ಹರ ಮಂದಿರಕ್ಕೆ ಹೋಗಿ ನಡಿರನ್ನ ಬುದ್ಧಿ ಸೊಪ್ಪನ್ನ. ಏನೇ ಭಾರ್ಯ ಕಾಂದೆ, ಯಾವ ಸುಂದರನ ಈಡು ಜೋಡು ಇಲ್ಲದ ಪರಕೃತಾಮನಾದ ಎನ್ನಿಗೆ ಹಾ ಕಲ್ಕೃತ್ಯ ಏನಾಗುವುದ? ಏನೇ ಮೂಡಬಟ್ಟೆ ಒಂದು ಇಟ್ಟರಿಂದ ದುಷ್ಟ ಮಾತುಗಳನ್ನು ಕಳೆದು
ಸಿಟಿ ಬಂದ್ಬಿಟ್ಟಲ್ಲ ಹೋಗಿ ಬಂದ್ಬಿಡ ತಗೋಣ ಸಿಟ್ಟಲ್ಲ ಪಟ್ಟಲ್ಲ ನಿಮ್ಮ ಯಜಮಾನಂದ ಪ್ರಿಯಾ ಅಯ್ಯೇ ಪ್ರಿಯ ಸುಂದರ ಅಯ್ಯೇ ಸುಂದರಾಂಗ ನಿನಗೇಕೆ ಇಷ್ಟೊಂದು ಸಿಟ್ಟು ನೀನು ಹಾಡುಗಳ ಮಾತುಗಳಿಗೆ ನನಗೆಲ್ಲ ಸಿಟ್ಟು ಬರಲ್ಲ ಪ್ರಿಯಾ ಅಯ್ಯೇ ಪ್ರಿಯ ನಿನ್ನ ಕ್ಷೇಮ ವಹಿಸುವುದು ಸತಿಯಾದ ನನ್ನ ಧರ್ಮವಲ್ಲವೇ ಅಣ್ಣನ ಹಾಕಿನ ಬಗ್ಗೆ ನಡೆದುಕೊಳ್ಳೋಣ ಮೊದಲು ನನ್ನ ಮಾತು ಕೇಳು ಎಷ್ಟು ಮಾತಕ್ಕೆ ಕೇಳುವುದಲ್ಲ ನಿಮ್ಮ ಅಣ್ಣನ ಮಾತು ಕೇಳುವೆಯಾ ನಮ್ಮ ಅಣ್ಣನ ಮಾತು ಕೇಳುವುದು ಸುಂದರಿ ಪ್ರಿಯಾ ಅಯ್ಯೇ ಪ್ರಿಯ ಏನು ಹೇಳು ಅದೇನು ಚೆನ್ನಾಗಿ ಹೇಳು ಒಲವಿನ ತರಿಸುವ ಬೆಳೆನೋ ಚಿನ್ನ ಗಂಟೆ ತೊಳ್ಕೊಂಡ್ಬಿಟ್ಟು ದೊಮ್ಮ ಮಾಡ್ತಂತ ಅಲ್ಲಾಡ್ಸ್ರಿ ಹೋಯ್ತು ಒಯ್ತಿ ಅದು ಸುಂದರ ಹಾಗೆ ಸುಂದರಾಗಿ ನಿನಗೆ ಖರ ಮಗನ ಸುಲಭವಾಗಿ ಹೇಳಿಕೊಳ್ಳುವೆನು ಆ ದ್ರೌಪದಿಯ ಮಾನ ಕರೆಯುವುದಕ್ಕೆ ಹೋಗಬೇಡ ನನ್ನ ಹೇಳೇ ರಮಣೆ ನಿನ್ನ ನೀತಿ ಗೀತಿಗಳನ್ನು ನಾನು ಕೇಳಬೇಕಾದ್ರೆ ಬಾಯಿ ಮುಚ್ಚಿಗಳ ಮಚ್ಚಿಗಳೇ ಮಾಡಬಾರ್ದು ಅಂತ ಕುಡುಗರ ಸುಂದರ ಹಾಗೆ ಸುಂದರಾಗಿ ನನ್ನ ಮಾತು ಬೇಡವೆಯ ಶಾಂತವಾಗಿ ಕೇಳೋಣ ಸುಂದರ ಬೇಡ ಪ್ರಿಯ ನಾನು ಎಷ್ಟು ಪರಿಯಿಂದ ಸರಗಟ್ಟೆ ಕಂಡ ಭೇಟಿ ಕಂಡ ಸಿದ್ದಿಲ್ಲ ನಾನು ಮಾತ್ರಕ್ಕೆ ಕೇಳಬರಲ್ಲ ಧನಬುದ್ಧಿಯನ್ನು ಮನೆ ಮಾಡು ಎಷ್ಟು ಮಾತ್ರಕ್ಕೆ ಬಿಡೋಲ್ಲ ಹೇಳುವುದು ಹೇಳು ಅದೇನು ಚೆನ್ನಾಗಿ ಹೇಳ
ಕಾಂತ ಹಾಗೆ ಕಾಂತೆ ಬೇ ಮಹಾರ್ಜನರು ನಿನ್ನನ್ನು ಕಂಡರೆ ಸುಮ್ಮನೆ ಬಿಡಲಾರರು. ಆ ಪಾಂಡ ಭೀಮರು ನಮ್ಮಣ್ಣನ ಹಡಿಗಳಾಗಿ ಬಿಟ್ಟಿರೋರು. ಸುಂದರ ಹಾಗೆ ಸುಂದರಾಗ ನಿನಗೆ ಕರ ಮುಗಿದ ಸ್ಥಿರವಾಗಿ ಬೇಡಿಕೊಳ್ಳುವೆನು. ಆ ದ್ರೌಪದಿಯ ಹಾದಿಯನ್ನು ಬಿಟ್ಟು ನಮ್ಮ ಹರ ಮಂದಿರಕ್ಕೆ ಹೋಗಲಿ ಕಾಂತ ಗುಣವಂತ. ಏನೇ ಕಾಂತೆ ಏನ್ ಹೇಳಿದೆ? ಆ ದುಂಡಿಯನಾದ ಬಂಡ ಭೀಮರ ಭಯಕ್ಕಂತೆ ಈ ಪುಂಡ ದ್ರೌಪದಿಯನ್ನು ಮಾನಭಂಗ ಮಾಡುವುದು ಎಂದೇ ಬಿಡೋದಲ್ಲ. ಏನೇ ರಮಣ, ಆ ತಿಂಡಿ ಬಾಕನ ಭಯವು ಎಲ್ಲಿಗೆ ತುಸಿ ಮಾಡ್ತಿರಲಿಲ್ಲ. ಆ ರಂಡಬಲ ಭೀಮನಿಂದ ಕಾರ್ಯವು ಆಗುವುದನ್ನ ರಮಣ ಎನ್ನ ಮುಂದೆ ನಾರಿಗಡೆ ಹಾಗೆ ಕಾಂತೆ ಹೋಗುವೆಯ ಯಾವುದು ಸುಂದರಿ? ಏನನ್ನು ಕೇಳು. ಅದೇನು ಚೆನ್ನಾಗಿ ಹೇಳು. ನಿನ್ನ
ಇದೇ ಹಾಕೊಂಡು ತಪ್ಪ ಯಪ್ಪ ಕೊಂಡ ಕತ್ಲ ಅದು ಗಿಮಿ ತಿರುಗಿ ಬಾಡಿ ಬರ್ದಂಗ ಆತ ಪ್ರಿಯಾ ಹಾಗೆ ಪ್ರಿಯರೇ ನಾನು ಎಷ್ಟು ಹೇಳಿದರೂ ನೀನು ಒಂದೇ ಹಠವನ್ನು ಎರೆಯುವುದು ನಿನಗೆ ನ್ಯಾಯವಲ್ಲ. ಅದು ಯಾತಕ್ಕೆ ನಾವೆಲ್ಲ ಸುಂದರಿ ಆ ದ್ರೌಪದಿಯ ಮಾನ ಕಳೆಯೋದಕ್ಕೆ ಪೋಗಡರನ್ನ ಬುದ್ಧಿ ಸಂಪನ್ನ ಫಲಿರದೆ ಸಾರಥ ಈ ಕೋಯಿ ಭಂಡ ಬೆಂಡಿಯನ್ನು ಚಂಡಿಯ ಕೈ ಕೊಟ್ಟು ಹಾಕಿದ ಪದಾರ್ಥನಾಗ ತಕ್ಕಂತ ಬಯಸಿದ್ರಲ್ಲ ಹೊರ ಕಾಸ ಅಮ್ಮನ ಆ ಜಡಮತಿಯ ದ್ರೌಪದಿಯನ್ನು ಮುಡಿ ಪಡೆದು ನಮ್ಮ ಅಣ್ಣನ ಬಂದು ಕೊಡಬೇಕು ಪಡಿಸೋದು ಎದ್ದೆ ಬಿಡೋದು ಸಾರಥೆ ನಿಮ್ಮೆಷ್ಟು ಗಂಟೆ ಆಗಲಿ ಹೋಗದಿ ಅಲ್ಕೊಂದಿ ಗ್ರಾಮದಲ್ಲಿ ದುರ್ಯೋಧನ ಪಾತ್ರ ಮಾಡಿದಂತವರು ಗ್ರಾಮದಲ್ಲಿ ದುರ್ಯೋಧನ ಪಾತ್ರ ಮಾಡಿದವನಿಗೆ 1,000 ರೂಪಾಯಿನ ಕೊಟ್ಟಿದ್ರು. ಅವ್ರಿಗೆ ನನ್ನ ನಡ್ಸ್ಕೊಡಬೇಕೇನವರು ಸುಂದರ ಹಾಗೆ ಸುಂದರಾಗಿ ಈಗ ಹಾಗೆ ಪ್ರಿಯ ನಿನ್ನ ಇಷ್ಟದಂತೆ ಆಜ್ಞೆಯನ್ನು ಮಾಡುವೆನು. ಈ ಪೇಟೆಯನ್ನು ಹೋಗಲಿಸು. ನಿನ್ನೆಷ್ಟು ಗಂಟೆ ಆದ್ರು ಕ್ಷೇಮವಾಗಲೇ ಕಾಣುತ್ತಲಿರಲಿ ಹೋಗುವುದರಗೆ ಬೇಗನೆ ಏನಪ್ಪ ಯಪ್ಪ ಕೈ ಸೊನ್ನೆ ಭಾಷೆ ಇಟ್ಕೊಂಡ್ಬಿಟ್ರಲ್ಲ ನೀವು ಪ್ರಿಯಾ ಹಾಗೆ ಪ್ರಿಯರೇ ಹೇಳಿದ್ದೇನೋ ಅದೇನು ಚಂದ ಹಾಗೆ ಹೇಳು
ಮಾತ ಹಂಗಂಗ ದೊಂಬತ್ತ ಪಾಪ ನೋಡಿ ಏನೋ ದೊಂಬತ್ತ ತಾತಗ ಹೊಸಮನೆ ಪಾಂಡು ಇವರು ಈ ನಾಟಕ ಸಂಘದ ಪರವಾಗಿ ಅಯ್ಯೋ ಪ್ರಿಯ ಆಮೇಲೆ ಆಮೇಲೆ ಏನಾಯ್ತು ಪಾಪ ಏನ್ ಜೀವದಿರೋ ಪುಣ್ಯಾತ್ಮ ನೀವನ್ನ ಹೊಸಮನೆ ರಾಮಣ್ಣ ಇವರು ಈ ನಾಟಕ ಸಂಘದ ಪರವಾಗಿ 501 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ಅಲ್ಲ ಹೊಗೆ ನೀರ್ ಹಾಕೊಡ್ರಿ ನೀವು ಮೂರ್ಯಾಕ ಬಾಯ ಗೆಲ್ಸ್ ಬಂದೈತಲ್ಲಿ ಹೋಗಂತದ ಹೊಗೆ ಒಂದ್ ಸವಾರಿ ಭೂಪತಿ ದ್ರೌಪದಿಯ ಹರ್ರ ಮಂದಿರಕ್ಕೆ ಸೂಟಿಯಿಂದ ರಥವನ್ನು ಬಿಡುವಂತೆ ನಾನು ಸಾರದೆ ಅದೇ ಖಂಡಿತ ನಿಮ್ಮ ಹೆಸರು ಉಂಟಾಗಲಿ ಭೂಪತಿ. ದಯ ತೋರು ಕರುಣಾಳು ಮಹದೇಶ್ವರ ದಯ ತೋರು ಕರುಣಾಳು
ಭೂಪತಿ ಇಲ್ಲಿ ಏಕಾಂಗಿ ನಿಂತಿರುವ ಈ ಅಗ್ನಿ ಮುಂದಿರುವ ಅಂದ ಚಂದ ಬೇಡುವುದು ಚಂದದಿಂದ ಕೇಳು. ಚೆನ್ನಾಗಿದೆ ದೇವ. ಸಾರಥಿ ಭೂಪತಿ ಮಂದವಾಗಿ ಬೀಸುವ ಮಂದ ಭಾರತದ ಮೈಯತ್ತಿ ನಿಂತಿರುವ ಈ ಸುಂದರರಾಗಿ ಅಂದ ಚಂದ ಬೆಳೆಯುವುದು ಚಂದದಿಂದ ಕೇಳು. ಚೆನ್ನಾಗಿದೆ ದೇವ. ಸಾರಥಿ ಭೂಪತಿ ಕಾಲಾಂತಕದ ಎಂದತಿ ಕಾತಾಕಿನು ಗರುಡನ ಎಂದತಿ ಗೋಮದಿವು ಬ್ರಹ್ಮನ ಎಂದತಿ ಬ್ರಹ್ಮದೇವಿಯು ಹೌದಮ್ಮ. ಸತಮಾನನ ಎಂದತಿ ಸತಿದೇವಿಯು ಬಳಿರ್ಯ ಬ್ರಹ್ಮನ ಎಂದತಿ ಬ್ರಹ್ಮದೇವಿಯು. ಅಲೆ ಸಾರಥಿ ಭೂಪತಿ ಎಲ್ಲ ಸಾರಥಿ ವನ ಮಧ್ಯದಿಂದ ಅವತರಿಸ ಬಂದ ವನ ದೇವತೆಂತ ಕಾಣುವ ಈ ಹಿಂದಿ ಮಕ್ಕಳು ಅಂದ ಚಂದ ಹೇಳುವುದು ಚಂದದಿಂದ ಕೇಳು. ಚೆನ್ನಾಗಿದೆ ದೇವ. ಸಾರಥಿ ಭೂಪತಿ ಮೂರನೇ ಚಂದ್ರವ ಧಿಕ್ಕರಿಸುವ ಚಂದ್ರನಾದಿರವದ ಮಂಗಳದ ಕಪ್ಪು ಹಣಿಗಚ್ಚಿದೆ ಕುಂಕುಮದ ಕಪ್ಪು ಕುಡಿಯುಪ್ಪಿನ ಒಳಪು ಇವಳು ಕೊನ್ನಿಗಚ್ಚಿದೆ ಕಾಡಿಗೆ ಕಪ್ಪು. ಮೂಗಿನ ಮಾತ್ರ ಮೂಗದೆ ಮೂರು ತಾಸಿನ ಚುಕ್ಕಿ ಎತ್ತ ಒಳಪು ಕಪೋಡಿನ ಬೆಳಕು ಚುಪ್ಪಾಕದ ಕೆಂಪು. ಸಾರಥಿ ಭೂಪತಿ ಇವಳ ಕಟ್ಟದಿಂದ ಹೊಡುತ್ತೇನೆ ಮಾತ್ರ ಮನೆಯಪ್ಪ. ಎಲ್ಲ ಸಾರಥಿ ಭೂಪತಿ ತೌರ್ಯ ದಂಡಿನಂತಿರುವ ಇವಳ ತೋಳುಗಳು ಬರಂಡಪ್ಪ ಇವಳ ನಡುವು ಬರುತ್ತಳಪ್ಪು ಹೇಳುಗಳು ಮುಡುಪು. ಎಲ್ಲ ಸಾರಥಿ ಭೂಪತಿ ಬಾಳೆ ತಿಂಡಿನಂತಿರುವ ಇವಳ ತೊಡೆಗಳು ಬರನಡಪ್ಪ. ಎಲ್ಲ ಸಾರಥಿ ದೇವ. ಈ ಸುಂದರಿ ಅಲಂಕಾರ ಸಾರಥಿ ದೇವ ಸಾವಿರಾರು ದಾನಿಗಳ ಆದಿಶೇಷನಿಗಾದರೂ ಅಚಿತ್ತವಾಗಿ ತೋರುವುದು. ಎಲ್ಲ ಸಾರಥಿ ದೇವ ಅಚಿತ್ತ ಮೂರ್ಖನಾದರ ಬ್ರಹ್ಮನು ಈ ಚಿಟ್ಟಿ ಒಳಗಿರುವ ಈ ಸೋದರಿ ರಾಜಪ್ಪ ತೆಗೆದು ತನ್ನ ಕೆಲಸನ್ನ ಪರರಿಗೆ ಒಪ್ಪಿಸಿ ಈ ಸುಂದರಿ ಅವರನ್ನು ಶಿಕ್ಷೆ ಮಾಡಿದ್ರೆ ಏನ್ ಮಾಡಿರ್ಬೋದು. ಸಾರಥಿ ಭೂಪತಿ ಬಂಗಾರದ ಗೊಂಬೆ ಅಂತ ಕಾಣುವ ಈ ಕೋಯಿ ಗುಂಬದರಿಯನ್ನು ಮಾಡಿದೀಯ. ಸಾರಥಿ ಭೂಪತಿ ಸಂಕರಾರಿಯಾದ ಮಂದಮಥನು ತನ್ನ ಅಮ್ಮನಿಂದ ಪಾಂಡ ಭದ್ರರು ಹೇಗೆ. ಸಾರಥಿ ಭೂಪತಿ ಇನ್ನ ಏನವನ್ನು ಚೆನ್ನಾಗಿ ಕೇಳು. ಚೆನ್ನಾಗಿದೆ ದೇವ. ಇವಳು ಪಟ್ಟ ಪಿತಾಂಬರನ್ನ ಹುಟ್ಟುವುದರನ್ನು ನಾರ್ಯ ಮಡಿಯನ್ನು ಹುಟ್ಟು ಎಷ್ಟು ಅಸಾದಿಂದ ನಿಂತಿರುವ ನೋಡು. ಹೌದು ದೇವ. ಸಾರಥಿ ಭೂಪತಿ ಒಣಕಂಕಣ ಭೂಷಣ ನೆಲೆಯಲ್ಲಿದ್ದರು ಇವಳು ಮುಂಗೈಯಲ್ಲಿಟ್ಟರು ಫಲಗಳು ತಳದ ಒಳಗೆ ಎಷ್ಟು ಸುಧಾರವಾಗಿ ಕರ್ತಿರೋ ನೋಡಿದರು. ಹೌದು ದೇವ. ಸಾರಥಿ ಭೂಪತಿ ಇವಳು ಕಾಲಲ್ಲಿಲ್ಲದ್ರೆ ಕಾಲ ಊರುಗಳು ಎಷ್ಟು ಸುಧಾರವಾಗಿ ಕಂಗಳಿಸುದು ನೋಡಿದ್ಯಾ. ಸಾರಥಿ ನೋಡಿದಿರಿ ದೇವ. ಎಲ್ಲ ಸಾರಥಿ ಭೂಪತಿ ವನ ಮಧ್ಯದಿಂದ ಅವತರಿಸ ಬಂದ ವನ ದೇವತೆಂತ ಕಾಣುವ ಈ ಹಿಂದೂ ಮಕ್ಕಳು ಅಂದ ಚಂದ ಬೆಳೆದು ಚಂದದಿಂದ ಕೇಳು. ಚೆನ್ನಾಗಿದೆ ದೇವ. ಎಲ್ಲ ಸಾರಥಿ ನಾನು ಹೇಗೆ ಮಾಡಲಿ ಮತ್ತೆ ಹೇಳವನ್ನು ಚೆನ್ನಾಗಿ ಕೇಳು. ಚೆನ್ನಾಗಿದೆ ದೇವ. ಎಲ್ಲ ಸಾರಥಿ ಭೂಪತಿ
ಎಲ್ಲ ಸಾರಥೆ ದೇವ ಪರಮೇಶ್ವರ ಬೇಡದನಿಗೆ ಈ ಸುಂದರಿ ಅವಳಿ ಶಿಕ್ಷೆ ಮಾಡಿದ್ರೆ ಮಾಡಿರೋದು ಎಲ್ಲ ಸಾರಥೆ ಸೌಂದರ್ಯ ಮಾನಕದ ಮನೆ ನಾಗಿಂದ್ರನಿ ಗಗನಕ್ಕ ದನಮನೆಗಳ ಕೊಟ್ಟಂತೆ ಈ ಬಡ ಮಾಡ್ರಿ ಈ ಸುಂದರ್ಯ ಮನೆಯನ್ನ ಕೊಟ್ಟಿರೋದು ಎಲ್ಲ ಸಾರಥೆ ಭೂಪತಿ ಈ ಸಿರಿಯಳ ನಿಂತಿರವಳು ಅವಳು ಮುಂದಕ್ಕೆ ಹೋಗಲಿ ಯಾ ಸರಥೆ ದೇವ ನನ್ನ ಮನಸ್ಸು ಹತ್ತಕ್ಕಿಂತ ಗಂಗಲ್ದೆ ನನ್ನ ಸ್ವಾಧೀನ ಗಂಟೆ ಕೇಳುವನು ಎಲ್ಲ ಸರಥೆ ಭೂಪತಿ ಹೇಗಮ್ಮ ಚಾಚ್ಪ ಹೇಗುಗಳು ಹಠ ಹೇಗುಗಳು ಈ ನಾಗ ಏಣಿ ಅಮ್ಮ ನೋಡಿ ತಮ್ಮ ತಮ್ಮ ಹೇಗುವಂತ ಬಿಟ್ಟು ಈ ಸುಂದರಿ ಅವರ ರಾಗಮ್ಮ ನೋಡಿ ತಲೆ ದೂಗುವಂತೆ ನಿಂತಿರೋಲ್ಲ ಸರಥೆ ಹೌದು ದೇವ ಕಟಕ ಕಂಕಣ ರಕ್ತವಾರ ಇವಳು ಮೈಮಾಲಿಲ್ಲದ್ರು ಮನ ಮಾಂಗಲ್ಯಗಳು ಎಷ್ಟು ಸೋಪಾನವಾಗಿ ಕಾಡ್ತಿರೋದು ನೋಡು ಹೌದು ದೇವ ಎಲ್ಲ ಸರಥೆ ಭೂಪತಿ ಈ ಪುನರಚನೆ ಕಲ್ಲ ಹಂತನಂತ ಮೆಲ್ಲ ಮೆಲ್ಲನೆ ನಡೆಯುವ ಉಲ್ಲಾಸವನ್ನು ನೋಡಿದ್ಯಾ ನೋಡಿದ್ದೀನಿ ದೇವ ಎಲ್ಲ ಸರಥೆ ಭೂಪತಿ ಫುಲ್ಲೇಶ್ವರನ ತನ್ನ ಎದೆಗೆ ತನ್ನ ಹೂ ಮಾಡ್ತದ ನನ್ನ ಎದೆಗೆ ತಪ್ಪದ ಬಡಿದ್ರು ಹೇಗೆ ಎಲ್ಲ ಸರಥೆ ಭೂಪತಿ ಆದರೆ ಕೊರಳು ಎದೆಯನ್ನು ಮಾಡಿಕೊಂಡು ಹೇಳುವನು ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳ ದೇವ ಮಾಡಿಕೊಂಡು ಎಡೆಯನ್ನೆತ್ತಿ ಮಂದನಿಗೆ ಎಳೆಯನ್ನ ಬಿಟ್ಟು ಎತ್ತಿ ನೆಟ್ಟಾಗಿ ಕುಂತಿರುವ ನೋಡಿದ್ದೀನಿ ದೇವ ಹಲ್ಲಿಗೆ ಹೂಗಳು ನಾರಿಸಿಟ್ಟು ಅರಿವಿಂದ ಇರಮತ್ತಿಗೆ ಗುಲಾಬಿ ಪಾರಿಜಾತ ಮೊದಲಾದ ಹೂಗಳು ಜೊತೆಗೂಡಿಸಿ ಮುಡಿದಿರುವ ಈ ಜಡಗದಿ ಸಡಗರು ನಾನು ಎಷ್ಟಂತ ಹೇಳಿ ಹೌದು ದೇವ ಎಲ್ಲ ಸರಥೆ ಭೂಪತಿ ಚಿತ್ತ ಜಾರಿದ ಪುತ್ಥಳಿ ಪ್ರತಿಮೆಂತ ಸಿದ್ಧಾಗಿ ನಿಂತಿರುವ ಈ ಮತ್ತ ಕಚ್ಚಗಾಮಿ ದ್ರೌಪದಿ ಕತ್ತೂರು ತಿಲಕ ಬಿಟ್ಟು ತನ್ನ ತೋಳಿಗೆ ಒಬ್ಬ ಕುಂಸಮ ತೊಟ್ಟು ಎಲ್ಲ ಚಿತ್ತಕ್ಕೆ ಪೂರ್ತಿ ಹಾಕಿ ಹಣದ ಸರಥೆ ಹೌದು ದೇವ ಎಲ್ಲ ಸರಥೆ ದೇವ ದನ ಕನಕ ಕೈಲಾಸ ನದಿಯಿಂದ ಕಾಣುವ ಈ ಲೋಕಲಾಗ್ಯ ಪ್ರೀತಿಗೆ ಪಾತ್ರರಾಗಬೇಕಾದರೆ ಒಂದು ರಾಜಪರ ಪಾಂಡರ ಹಿಂದಕ್ಕೆ ಶತವರ್ಷ ತಪಸ್ಸು ಮಾಡಿದ್ರೆ ಮಾಡಿರುವುದು ಹೌದು ದೇವ ಎಲ್ಲ ಸರಥೆ ಭೂಪತಿ ಇಂಥ ಕನ್ಯದಾನನ್ನ ಮಾಡಿದ್ರೆ ಇಂಥ ಕನ್ಯಮಣಿಯನ್ನು ಬೆರಿಬೇಕಾದ್ರೆ ಸಿದ್ಧವಾಗಿ ಉಂಟು ಎಲ್ಲ ಸರಥೆ ದೇವ ಇನ್ನ ಹೇಳುವನು ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳ ದೇವ ನಮ್ಮಣ್ಣನಾದ ದುರ್ಯೋಧನ ಸಂಸಾರನ್ನ ಮಾಡಬೇಕಾದರೆ ಇಂಥ ಸುಂದರರಾದ ಸ್ತ್ರೀಯರನ್ನ ಕೂಡಬೇಕು ಕೂಡಿ ಸಂಸಾರವನ್ನ ಮಾಡಬೇಕು ಇಲ್ಲವೇ ಚೆನ್ನಾಗಿ ವೈರಗಂಬ ತೊಟ್ಟು ಆರಣವನ್ನ ಸೇರಬೇಕು ಎಲ್ಲ ಸರತೆ ಭೂಪತಿ ಸರ್ವ ಕ್ಷೇತ್ರಗಳಿಂದ ಪಂಪಾ ಕ್ಷೇತ್ರಕ್ಕೆ ಹೋಗಿ ತುಂಗಭದ್ರ ನದಿಯಲ್ಲಿ ಮಣ್ಣಿಗೆ ಜಂಗರು ಪಾದನ ಮತ್ತುಗು ಮಾಡಿಟ್ಟಿಟ್ರ ಸರ್ವ ಪಾಪಗಳು ಸುಟ್ಟೋದಂತಾಗೋದು ಈ ಕೋಮಲಾಗೆ ಮುದವಾದ ಪಾದ ಕಮಲವು ಎಲ್ಲ ಕಣ್ಣುಗಳು ಎಷ್ಟು ಕೆಂಗಲ ಎಷ್ಟು ಸಿಂಗಾರವೇ ಕೆಂಗಸದು ನೋಡಿಯಾರ ಸರತೆ ನೋಡಿದೆ ದೇವ ಎಲ್ಲ ಸರತೆ ದೇವ ಇಂಥ ಸುಂದರರಾದ ಸಿರಿಯನ್ನ ನಮ್ಮ ಅಣ್ಣನಾದ ದುರ್ಯೋಧನ ಕೊಡಿದ್ರೆ ನಾವು ಮಾಡಿದ ಪಾಪಗಳೆಲ್ಲ ಸುಟ್ಟೋದಂತಾಗೋದು ಎಲ್ಲ ಸರತೆ ಕಡಿಮೆದೆ ಭಾಗ್ಯ ಹಡಿಯದ ಮಕ್ಕಳು ಮುಡಿಯದ ಧನವು ಈ ಹಿಂದು ಮಕ್ಕಳ ಧರಿಬೇಕಾದ್ರೆ ಮುರುಡನಾಥ ಕರದಿಂದ ಪಡೆದಿರಬೇಕು ಎಲ್ಲ ಸರತೆ ಭೂಪತಿ ಬಡವನಿಗೆ ಭಾಗ್ಯವು ದೊರೆದಂತಾಯ್ತು ಕುಳ್ಳರಿಗೆ ಎರಡು ಕಣ್ಣುಗಳು ಬಂದಂತಾಯ್ತು ಆಚೆಯವರಿಂದ ಬಡಗು ಪಾಮರಿಗೆ ಮುಟ್ಟಾನ ಪೂಜೆ ದೊರೆದಂತಾಯ್ತು ಬಾಬಾ ಇದೇನು ವರಣ್ಯ ಯಪ್ಪ ನಡು ನೋವು ಬಂದದು ನನಗೆ ಎಷ್ಟು ದಿನ ಕಲ್ತಿದ್ದೇನೆ ಕಟ್ ಬಿಡಪ್ಪ ಇದನ್ನು ಇನ್ನು ಅರ್ಧ ಕೂಡ ಹಾಗೆ ತಿನ್ನದ ಈ ದ್ರೌಪದಿ ಅಂಗಚಂಗವು ಮಾಡಬೇಕಾದರೆ ಆ ಪಾಂಡರಿ ಎಂತ ಪುಣ್ಯಶಾಲಿರು ಹೌದು ದೇವ ಎಲ್ಲ ಸರತೆ ಭೂಪತಿ
ಕಾರಣವೇನು? ಮೈದುನನು ಮಗನ ಸಮಾನವೆಂದು ಶಾಸ್ತ್ರವಿರುವುದು. ನೀನು ಬಂದ ಕಾರಣವೇನು ಮೈದುನ ಶಿಖಾಮಣಿ ಧೀಮಣಿ? ಹಾಗೆ ಮಾನ್ಯಕ್ಕೆ ಮೊದಲಾದ ಅನುಗ್ರಹ ಭೂಚಳ ಹಿತ್ತಳಾದ ದ್ರೌಪದಿ ಮೈದುನ ಈ ಕಾಲದಲ್ಲಿ ಪರಾತ್ಮರಾದ ಧರ್ಮಣ್ಣನಂದನ ಸುಖದುಂದವನ್ನಾಡಿ ನಮ್ಮಣ್ಣನಾದ ಕೌರವಿಂದರಿಗೆ ನಿನ್ನನ್ನ ಸೋತು ಬಿಟ್ಟಿರು. ಹಾಗೆ ಪಾಚಾರ್ಯ ಮೈದುನ ಸಮ್ಮತ್ತದಿಂದ ನಿನ್ನ ಮಂದಿರ ಬಿಟ್ಟು ಹೊರಕ್ಕೆ ಬಂದರೆ ಹೋಯ್ತಾಯ್ತು, ಇಲ್ಲವಾಯ್ತು ನಿನ್ನ ಜಡ ಬಿಡದು ಕಾಮನೆ ಕಲಾಂಚ ಕಮನ ಶಾಶ್ವತ ಐಶ್ವರ್ಯ ವಶನಾದ ಅಪ್ಪ ಮೈದುನ. ಹಾಗೆ ದ್ರೌಪದಿ ವಾದಿಯನ್ನು ಮಾಡದೆ ಆಧರಿಸಿ ಎನ್ನ ನುಡಿಯನ್ನು ಕೇಳು. ಹಾಗೇನು ಚೆನ್ನಾಗಿ ಹೇಳು. ಪತಿಯಾದ ಧರ್ಮಜನು ಜೂದ ಮುಖದಲ್ಲಿ ತನ್ನನ್ನು ಸೋತ ಮೇಲೆ ನನ್ನನ್ನು ಸೋತನೆ, ನನ್ನನ್ನು ಸೋತ ಮೇಲೆ ಸಾನು ಸೋತನೆ. ಹಾಗೆ ದ್ರೌಪದಿ ಮೈದುನ ತನ್ನ ಚಕ್ರ ಸಾಮ್ರಾಜ್ಯನ ಸೋತ ಮಾಡಿ, ತನ್ನ ಹನಿಜಾದ ಭೀಮರಥನ್ನು ಸೋತ ಮಾಡಿ ನಿನ್ನನ್ನು ಸೋತು ಕಂಡರು. ಈ ದುಡುಕುತನವು ನಿನಗೆ ಸರಿಯಲ್ಲ. ಅದು ಯಾತಕ್ಕೆ ತರವಲ್ಲ? ವಿಚಾರ ಮಾಡಿ ನೋಡು ಮೈದುನ ಶಿಖಾಮಣಿ ಧೀಮಣಿ. ಹಾಗೆ ಪಾಂಡರ ಪಟ್ಟದ ರಾಣಿಯಾದ ದ್ರೌಪದಿ ಮೈದುನ ಈ ನಿನ್ನ ಗಂಡಂದರಾದ ಬಡ ಪಾಂಡರು ಭೂಮಂಡಲೇಶ್ವರಿಗೆ ಹೆಸರಾಗಿ ತಿಂಡಿಗಟ್ಟಿ ಇಂಟರಾಗ ಭೂಮಂಡಲೇಶ್ವರಿಗೆ ನಮ್ಮ ಅಣ್ಣನಿಗೆ ಸೋತಿರುವರು. ಹಾಗೆ ದ್ರೌಪದಿ ಮೈದುನ ನಿನ್ನನ್ನು ಮುಟ್ಟಿ ಮಾನವಟ್ಟ ಮಾಡಿ ನಿನ್ನ ಮುಡಿಬಿಡುವ ಜಚ್ಚರನ್ನು ಎಳೆದವೇನು ಕಾಮನೆ ಕಲಾಂಚ ಕಾಮನೆ. ನನ್ನನ್ನು ಮುಟ್ಟುವುದು ನಿನಗೆ ನೆಟ್ಟಗಾಗಿ ತೋರುವುದೇ? ಅದನ್ನ ಅದೇ ಯಾತಕ್ಕೆ ನೆಟ್ಟಗಾಗಿ ತೋರದಲ್ಲ. ಮುಟ್ಟಿದಾರೆ ಮುಸಿರು ನೀನಾಗೆ. ಮೈದುನ ಚೆನ್ನಾಗಿ ಕೇಳು. ಅದೇ ಚೆನ್ನಾಗಿ ಹೇಳು. ಮುಟ್ಟಿದಾರೆ ಮುಸಿರು ನೀನಾಗೆ ತಟ್ಟಾಗೇನೆ ಲೋ ಭಂಡ ದೂರ ಸರಿಯ ಲೋ ಮೈದುನ ಹಾಗೆ ದ್ರೌಪದಿ ಹಾಗೆ ಕೇಳು. ಅದೇ ಚೆನ್ನಾಗಿ ಹೇಳು. ಅತಿ ದೂರ
ನನಗೆ ಅತಿ ಸಂತೋಷವಾಯಿತು. ಅಣ್ಣನೇ ಸದಮನ ಸೌರನಾದ ನಮ್ಮ ಅಣ್ಣನ ಸದನಕ್ಕೆ ಬಂದರೆ ನಮ್ಮ ಅಣ್ಣನ ಸದನಕ್ಕೆ ಬಂದರೆ ಮೊದ ಗಳಿಸಬಾರ ಕಾಮನೆ ಕಲಾಚ ಕಾಮನೆ. ಮೂರ್ಖನೇ ಏನೇ ಮೂರ್ಖ ಹೇಳಿವನಿ ಕೇಳು. ಅದೇನ ಚೆನ್ನಾಗಿ ಹೇಳು. ಏನೇ ದುರ್ಮಾರ್ಗ ಚಂಡಬಲರು ಥಂಡರಾದ ಪಾಂಡವರ ಗಂಡರ ಐವರಲ್ಲದೆ ಪರ ಪುರುಷರ ನೆರವನ್ಮರ್ಯದ ಎನ್ನ ಕೂಡ ಸರಸ ಮಾಡುವುದು ನಿನಗೆ ತರವಲ್ಲ. ಅದ್ಯಾತಕ್ಕೆ ತರವಲ್ಲ. ಸಭಾ ಸಜ್ಜನರು ನಿನ್ನನ್ನು ಮೆಚ್ಚಲಾರರು. ಅದ್ಯಾತಕ್ಕೆ ಮೆಚ್ಚಲಾರದು. ಮನೆ ಎನ್ನ ಮಂದಿರವನ್ನು ಬಿಟ್ಟು ಹೊರಟು ಹೋಗುವ ಮೂರ್ಖ ಮಾಡಬಿಡ ಎನ್ನುವ ತರ್ಕ. ಏನೇ ಪಂಕದ ನೆತ್ರೆ ಮುಂಚಳ ಖಾತ್ರೆ ಹಲೋ ಪಾಪತ್ಮನಿ ಈ ಪಿಂಕದ ಮಾತುಗಳಕ್ಕೆ ಸಾಕು ಬಿಡಬಿಡು. ಚೈಂಕೆ ಇಲ್ಲದ ಚೈಂಕರಿತ ಮಕ್ಕು ತರದಂತ ನುಡಿಯಬಾದು. ನುಡಿದರನ್ನ ಕೊಂಡಕ್ಕೆ ಏನಿಲ್ಲ. ಏನೇ ದ್ರೌಪದ ಹಲೋ ಮಂದಮತಿ ದೊಡ್ಡ ಲಕ್ಷಣಿಸಿದ ಬಲಿಷ್ಠ ನಾಮ ನಮ್ಮನಲ್ಲಿ ಇಷ್ಟವಾದ ಪಟ್ಟದ ರಾಣಿಯಾದೆ. ಜೈ ಬಲಾಬಲ ಪಾಠಾದೆ ಸಮ್ಮತ್ತದ ನಿನ್ನ ಗಂಡನ ಮಾಡಲು ಗೋಮಂಡಲ ಸರಿಗೆ ನಿನ್ನನ್ನು ತಂದು ಬಿಟ್ಟರು. ಮಂಡ್ಯ ಮೆತ್ತಿದ್ದೇನೆ ಹೆಸರು ಗಂಡರು ನೋಡು ನೋಡು ಭಾರಿ ಅಪೂರ್ವ ಬಗ್ಗೆ ಅದು ಪಾಠಾದೆ. ಹಲೋ ಮೂರ್ಖನೇ ಏನೇ ಮೂರ್ಖ ನಿನಗೇನು ಕೇಡುಗಾಲ ಬಂದಿರುವುದು. ಅದು ಯಾತಕ್ಕೆ ಬಂದಿರುವರು. ಓ ಪಾಪಾತ್ಮನೇ ಏನೇ ಪಾಪಾತ್ಮ ನಿನಗೆ ಕೇಳು. ಹಾಗೇನ ಚೆನ್ನಾಗಿ ಏನೇ ಮೂರ್ಖ ಅದೇನ ಚೆನ್ನಾಗಿ ಹೇಳು. ಎಲ್ಲೋ ದುರ್ಮಾರ್ಗನೇ ಏನೇ ದುರ್ಮಾರ್ಗ ಶಾಶ್ವತವಾದ ನುಡಿಯನ್ನು ಅವಶ್ಯವಾಗಿ ಕೇಳು. ಅದೇನ ಚೆನ್ನಾಗಿ ಹೇಳು. ಹರೆಯಲ್ಲಿ ಅಧಿಕವಾಗಿ ಮೆರೆಯುವ ಭೀಮೇಶನು ನಿನ್ನನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು. ಮೆಚ್ಚನೆಂದರೆ ಸಿದ್ಧವಲ್ಲ. ಎನ್ನ ಮಂದಿರವನ್ನು ಬಿಟ್ಟು ಹೊರಟು ಹೋಗುವ ಮೂರ್ಖ ಮಾಡಬೇಡ ಎನ್ನುವ ತರ್ಕ. ಏನೇ ಚಂದ್ರವನ್ನೇ ಕುಂದರನ್ ಹೇಳಿ ಲೋ ಬಣ್ಣನೆ ಹೊಡೆಯುವುದು ಒಡೆಯನಾದ ನಮ್ಮ ನಡಿಗೆ ನಡೆ ಬರದೆ ತಡ ಮಾಡಿದ್ರು. ಏನೇ ದ್ರೌಪದ ಲೋ ಮನ್ನವತಿ ವಾಸ ಇಲ್ಲದ್ರೆ ಏಸು ನುಡಿಯುವುದೇ ನಿನ್ನನ್ನು ನಾನು ಬಿಡುವನ ಬಿಟ್ಟು ದುಡಿದು ಸಾತನ ಮುಂದೆ ಕಡಿಗಿಡುವುದ. ಇದೇ ದ್ರೌಪದ ಲೋ ಮಂದವತಿ
ನಿನ್ನ ಒಡೆಯರಾದ ಪಾಂಡರು ನಮ್ಮಣ್ಣನಾದ ಕೌರವೇಶ್ವರ ನಿನ್ನನ್ನ ಸೋತು ಬಿಟ್ಟರು. ಏನೇ ಬಡಬಡಿನ ಬಾಲೆ ನಿನ್ನ ಮಾಡೆ ನಮ್ಮ ಅಣ್ಣನ ಹೊಡೆಯಲು ಆತ ನನ್ನ ಒಡಗೂಡಿ ಕಡಸೈಕ ಪಡುವುದು ಲೇಖ ವಂಚ ಇಲ್ಲದ ಭಾರ್ಯ ಚಂಚಲಾಕ್ಷಾದ ಪ್ರಾಚ್ಛಾದ ಲಜ್ಜೆಯಲ್ಲ ಸಿದ್ದು ನನ್ನ ಮುಂದೆ ಹೇಳಿಕೊಂಡಾಡುವ ಜೀವದಿಂದ ಬಿಡಲ್ಲ ಆರಾಮ. ಅವನು ಬಂಡೆ ಬಂಡೆ ಹಣ್ಣ ಉಂಡು ಗುಂಡೆ ಮೇಲೆ ಬಂಡೆ ಮೇಲೆ ಮರವು ಸಿದ್ದ ಆ ಬೀವರ ಸಿದ್ದ ಎಲ್ಲ ಮುಂದೆ ತಿಂದು ಹೇಳಬೇಡ. ಎನ್ನ ಸೆರೆಯನ್ನ ಬಿಟ್ಟು ಹೊರಟು ಹೋಗುವ ಮೂಡ ಹೆಚ್ಚು ಮಾತನಾಡಿ ಕೆಟ್ಟು ಹೋಗಬೇಡ. ಏನೋ ಹೊರಜಾಕ್ಷೆ ಅದಮನೆ ಅಕ್ಷಯ ಜಯ ಕಟಾಕ್ಷದಿಂದ ಅಧ್ಯಕ್ಷರು ತೋರ್ತವರು ಕುರುಪತಿಯ ಪಟ್ಟದ ರಾಣಿಯಾಗಿರಬಾರ ದ್ರೌಪದಿ ಕುರುವರನ್ನ ಬಂದಿರಿ ನಿನ್ನ ಬಂದಿರೋ ಕುಂದುಗಳು ಪರಿಹರಿಸದ ಕೇಳ ಸರ್ಪ ಹೇಳ ಏನೇ ಪಾಪಾತ್ಮನ ಶಾಶ್ವತವಾದ ನುಡಿಯನ್ನು ಅವಶ್ಯವಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಹರೆಯಾಗಿ ಮೆರೆಯುವ ಭೀಮೇಶನು ನಿನ್ನನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು. ಮೆಚ್ಚಲಂತರ ಸಿದ್ಧಿಲ್ಲ ನನ್ನ ಮುಂದೆ ಬಂದು ಹೇಳು. ಸುಮ್ಮನೆ ಎನ್ನ ಸೆರೆಯನ್ನು ಬಿಟ್ಟು ಹೊರಟು ಹೋಗುವ ಮೂರ್ಖ ಮಾಡಬೇಡ ಎನ್ನುವ ತರ್ಕ. ಹಳೆ ಕೋಟೆ ಸಣ್ಣ ಬರ್ತಪ್ಪ ಇದ್ರು. ಎಲ್ಲೋ ಅದಮನೆ ಭಕ್ತ ರಕ್ಷಿತನಾದ ಕಮಲಾಕ್ಷನ ಹತ್ತ ಬಂದ್ರ ಅಡ್ಡಿ ಅಂದ್ರೆ ನನ್ನ ಪಡೆದು ಭಯನು ಉಡಕ್ ಕುಡಿಸಿ ನಿನ್ನ ಜಡೆ ಬೆಳೆದು ಪಡೆದು ನೆಚ್ಚರ ಎಳವೇನು ಕಾಮನೆ ಕಲಾಕ್ಷ ಕಾಮನೆ. ಹಳೆ ಕೋಟೆ ಸಣ್ಣ ಬರ್ತಪ್ಪ ಇವರು ದುಶ್ಯಾಸನ ಪಾತ್ರ ಮಾಡಿದವರು 201 ರೂಪಾಯಿಯಿಂದ ಬಹುಮಾನ ಪ್ರಕಾರ ಮಾಡಿರುತ್ತೆ. ಹೇಳಿ ನೋಡಪ್ಪ ಕೆಳಕಿಳಪ್ಪ ಯಪ್ಪ. ಹಳೆ ಕೋಟೆ ಸಣ್ಣ ಬರ್ತಪ್ಪ ಹಳೆ ಕೋಟೆ ಸಣ್ಣ ಬರ್ತಪ್ಪ ನೋಡಪ್ಪ ಕೇಳ್ತೈತಾ? ಏನೇ ಕೊರ್ಪರ ಘಾಟೆ ಎಲ್ಲೋ ಪಾಪಪ್ಪನೆ ದೋರ್ಪದಿಂದಿರುವ ಪಡಿಪರ ಸಮಮಂದಿರಕ್ಕೆ ನಡೆದರೆ ಅಲ್ಲಿರುವ ಬುದ್ಧಿವಂತರಾದ ತಾತನಾದ ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಕುರುಪಾಚಾರ್ಯ ಮೊದಲಾದ ಅತಿಕರು ಮಾರತಿಕರು ಇವತ್ತಿನ ದಿವಸ ನಮ್ಮ ಸಭಾ ಮಂಟಪದಲ್ಲಿ ಕೊಡಿರು. ನಮ್ಮ ತಪ್ಪುಗಳಿಗೆ ಒಪ್ಪಾಗಿ ಅಪ್ಪನನ್ನು ಕೊಡಲು ಕೇಳಕಡೆ ಬಿಂಬಾದಾರ್ಯ ಮೂರ್ಖನೆ ಏನೇ ಮೂರ್ಖ ಅತ್ತೆಗೆ ಎಂಬ ಅಂತಃಕರಣವಿಲ್ಲದೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವೆಯ. ನಿನ್ನ ನೀತಿ ಮಾತುಗಳನ್ನ ಕೇಳಕ್ಕೆ ನಾನೇನು ಬಂದಿಲ್ಲ. ಆಗಿರುವ ಎನ್ನಂತ ಭದ್ರತೆಯನ್ನು ಕಾಣುವುದು ನಿನಗೆ ತರವಲ್ಲ. ಅಭಿಯಾತಕ್ಕೆ ತರವಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗುವ ಮೂಡ ಹೆಚ್ಚು ಮಾತನಾಡಿ ಕೆಟ್ಟು ಹೋಗಬೇಡ. ಏನೇ ಕೊರುಪುರ ಘಾಟೆ ಬಡಿಪರಾದ ನಮ್ಮನ ನುಡಿ ಎಂಬ ಕೇಳಿದ್ಯಾ? ಭೀಮ ಅರ್ಜುನ ಕೌರವ ಕರ್ಣ ಧರ್ಮಜ ರೆಡಿಯಾಗಿರ್ಬೇಕು. ಬರೀ ಬಾ ಕೌರವ ಕರ್ಣ ಭೀಮ ಅರ್ಜುನ ಧರ್ಮಜ. ಬರೇ ಬಾ ಕರುಣೇನು
ಎಲ್ಲರೂ ಕೆಳಗೆ ಕೇಳಿಬಿಡ್ರ ಅವು ಆಕ್ರಮ ನಮ್ಮಡ ಪ್ರಕಾರ ದ್ರೌಪದಿಯರನ್ನ ಯಾವ ತಂದಿರೋದು ಆಕ್ರಿತ ಆಹೋ ವೀರಾತಿ ವೀರನಾದ ಧೀರ ಸಹೋದರನೇ ಅವು ಆಕ್ರಮವೇ ರಾಜಾದಿ ರಾಜರಂಬ ಭಾವವನ್ನು ತಿಳಿಯದೆ ರಾಜಾದಿ ರಾಜರಂಬ ಭಾವವನ್ನು ತಿಳಿಯದೆ ಮರ್ಯಾದೆಯನ್ನು ಕರೆದು ಈ ನಾರಿ ಮಣಿಯರೊಂದು ರಾಜಭಂಗ ಬರುವಳ ಎದುರಿಗೆ ಮರ್ಯಾದೆಯನ್ನು ಕರೆದು ಬಾಲಭಂಗವನ್ನು ಮಾಡಿಬಿಡ ತಮ್ಮ ಇದೇ ನಿನ್ನ ಏನೇಮ ಏನೇ ಪರ್ವಪರ ಖಾತೆ ಏನೋ ಮೂರ್ಖನೇ, ಪಡೆಯಪರಾದ ನಮ್ಮನ ನುಡಿಯನ್ನು ಕೇಳಿಯ ಏನೆಂದು ಹೊಗಳಿದೆನೋ? ಇದೇ ದ್ರೌಪದಿ ಏನೋ ಮಂದಮತಿ, ಧೈರ್ಯ ಚಾತುರ್ಯನಾದ ನಮ್ಮಣ್ಣನ ಮರದ ಕಳೆದ ಕಾರಣ ಈ ಸಮಾಜದಲ್ಲಿ ನಿನ್ನ ಮರದನ್ನ ಕಳೆದು ನಾರ್ಯ ಬದಲ ಕಥಾರ್ಯ ಏನೇ ತಿಂಡಿ ಮಾತನಾದ ಬಂದ ಬೆವನ ನಮ್ಮಣ್ಣನಾದ ಧೈರ್ಯದ ಕಟ್ಟಡದ ಬಂದ ಬೆವನ ಏನೇ ಕೋಳ ಪಾಡ್ಯದ ಬಿಡಲೆತ್ತಿರೋ ನನ್ನೇ ಅದು ಮಾಡುವುದು ಮಂಡಿಯಲ್ಲ ಈ ಗದೆಯಿಂದ ಮಂಡಿಯನ್ನು ತುಂಡು ತುಂಡು ಮಾಡಿ ಭೂತಗಳ ದಂಡಕ್ಕೆ ತಿಂಡಿಯಾಗಿ ತಿಂಡಿಗೆ ಬರೆ ಇಟ್ಟು ಬಿಡುವುದು ಬೆಟ್ಟ ಒಳ ಧೈರ್ಯ ತಿಂಡಿ ಮಾತನಾದ ಬಂಡ ಬಿಮದೆ ಏನೇ ಬೆಟ್ಟನಾದ ಸುವಾಸನ ನಿನ್ನ ಹೆಂಡತಿಯಾದ ಪಾಚಾರ್ಯನ್ನ ಕಿಚ್ಚುತ್ತಾದ ಕಾರಣ ಇಲ್ಲದೆ ಈ ಸಮಾಂತರದಿಂದ ಪರಿಪರಿಂದ ಜೋರು ಮಾಡಿಬಿಡೋಣ ನೀನು ಅಲೆತಂಡದಿಂದ ಮಾತನಾಡಲೇ ಬಣ್ಣ ನೀನು ಅಂತ ಗಂಡಗ ನಾಯಿದ್ರೆ ಗುಡಿಸಿಕೊಂಡು ಹೋಗು ಮನೆ ಕೂಪಾಡಿದ ಹಿಂಸೆಗೊಳವನು ನಮ್ಮ ಅಣ್ಣನ ಹಾಕಲಾಗಲೇ ಮೂರ್ಖ ನಾಚಿಗೆ ಇರೋದ್ರ ಆಚಿಗೆ ಅಂತಗಡೆ ಆಚಿ ಕೂಪಾಡಿದ ಏ ಬಣ್ಣ ಏನು ಮಾತನಾಡಿದೆ ಏನ್ ಇದ್ದು ಮಾತನ್ನು ಆಡೋದಿಲ್ಲ ಬಂಡ ಬಿಮದ ಮುಂದೆ ಏನಾಗವಲೇ ಮೂರ್ಖನೇ ಏನೇ ಅದು ಬದ ಏ ಬಣ್ಣನೇ ನನ್ನೇನು ಮಾಡೋದಿಲ್ಲ ಬಂಡ ಬಿಮದ ಆತವಾಗಿ ಮಾತನಾಡೋದು ನೀನು ಮಾಡುವುದೇ ಮೂರ್ಖ ನೀನು ನಾ ಪರಕ್ಕೆ ಸೂರ್ಯ ಅಂತ ನನ್ನ ಮುಂದೆ ತಿಂತಿದ್ದೀಯಾಳ ಕರ್ಣ 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 ಕರ್ಣ
ಮಂದಿ ಕೆಳಗಿದ್ ಬಿಡ್ರಪ್ಪ. ಇವಾಗ ಸ್ಟೇಜ್ ಆಗಿದ್ದು ಖಾಲಿ ಮಂದಿ ಎಲ್ಲ ಕೆಳಗಿಡ್ರಿ. ನಮ್ಮ ಕಂಡು ಕಲ್ಲದೆ ಕೊಂಡ ನಿಲ್ಲಲಾರದೆ ಕುಲ್ಲ ತರದೆ ಕುಲ್ಲ ತರದಿಂದ ನೀವೆಲ್ಲಾರ ಕಲತ ನಮ್ಮನ್ನು ನಿಲ್ಲಗೊಳ್ಳದೆ ಕೆಟ್ಟ ಬುದ್ಧಿಯಿಂದ ಅನಾಹುತಿ ಕೊಟ್ಟೆನದು ಅರಿಯವರಿಗೆ ಮುಟ್ಟಿದೆ. ಕೆಟ್ಟ ಗುಣದಿಂದ ಪಟ್ಟ ನಮ್ಮಮ್ಮ ಬಿಡಿಸಿ ಗುಟ್ಟಿನಿಂದ ಅಲ್ಲಿ ಸಂತೋಷ ಪಟ್ಟ ಅದರ ತಾಸಮಮ್ಮ ಕಂಡು ಮನೆಗೆ ಕಟ್ಟಿದವನ ಮಕ್ಕಳ ಸಾಧನವನ್ನ ಇಟ್ಟ ಕೆಟ್ಟ ಅಡವಿಯಲ್ಲಿ ನಮ್ಮ ಐವರಿಗೆ ಕೆಟ್ಟ ನಿದ್ರೆಗೆ ಮೈಗೊಟ್ಟ ಚಿಂತೆಯನ್ನ ಬೆಟ್ಟ ಮಲಗಿರಲ ನಾನೊಬ್ಬನೇ ಕಲಭೀಮನ ಇದ್ದಿರಲ ಸಮೀಪದಲ್ಲಿರುವ ಬೆಟ್ಟದೋಳು ತಂಬಾಯಿತ ಸಂಭವಿ ಸೌಮ್ಯತನಾದ ನಮ್ಮ ಕೋಳ ರಕ್ಕಸನೆಯನ್ನ ಕೂಡ ಕಾಲಕ್ಕೆ ಬರಲ ಆತಕತನದಿಂದ ತಾಳದೆ ಅವನ ತೋಳಗಳನ್ನು ಬಿಡಿದು ತಾಳ ಬಡದ ಸರ್ರ ಸೀಳಿ ಸಾವರೋಳ ಮಾಡಿಬಿಡವನು ಎಂಬ ಬಡದ ಇದೆಂಬ ಎಂಬ ಬಡ ನಡುವಿನ ಮಡಿಗಳಮ್ಮ ಕಂಡ ಕಡಭೋಗದಿಂದ ಹೊಡೆದುಕೊಂಡ ಈ ಭೂಮಂಡಲದಲ್ಲಿ ಗಂಡಗಲೆ ಗಂಡರಿಗೆ ಗಂಡ ಗಂಡಗಲ ಕಲೆಗೆ ಮಸೇನ ಅಂತ ಹೆಸರು ಬಿಡುತ್ತ ಎಲ್ಲ ಅರಿಯಲಿಲ್ಲ. ಬಳಿರಡೆ ಪುಂಡನಾದ ಲಂಡಭೀಮನೆ ತುಲ್ಲಿ ಕೌರ್ಮನೆ ಸೊಂಡಾಲ ಬಯ್ಯನ ಚಂಡ ವಿಕ್ರಮ ರಾಜರ ಗಂಡ ಧೃತಾಂಕಿತ ದಂಡನಾದ ಎನ್ನಮ್ಮ ಕಂಡು ರಾಜ ಮಂಡಲದಲ್ಲಿ ಮಾತನಾಡಲು ನೀನು ಮಾಡಬರಲೇ ಕುಲ್ಲ ಎಲೇ ಮೂರ್ಖ ಬಂಡ ಮೂರು ಲೋಕದಲ್ಲಿ ನಾನೇ ಬಲಬಲ್ಲಿದನೆಂದು ಬೇಡುವ ನಿನ್ನ ಸೊಲ್ಲ ನಿಲ್ಲಿಸಿ ನಿನ್ನ ಹಲ್ಲು ಬರದೆ ನಿನ್ನ ಕುಲ್ಲತನವನ್ನು ಬೆಳೆಸವನ ನೋಡನೆ ಕೊಂಡಬೇವನ ಕೊಡಿ ಬರಲಿ ಎಲೆ ಕುಲ್ಲನಾದ ಉಲ್ಲ ಮನಜನೆ ಎಲೆ ತಿಂಡಿಬಾಕನಾದ ಭಂಡ ಭೀಮನೆ ಮೂರು ಲೋಕದಲ್ಲಿ ನಾನೇ ಬಲಬಲ್ಲಿದನಾದ ಅದಮನಿಗೆ ಹೃದಯ ಬಲ್ಲಿದನಾದ ಎಲೆ ಕುಲ್ಲ ಮನಜನೆ ಅದೇನು ಚೆನ್ನಾಗಿ ಬಲ ಎನ್ನನ್ನು ಅಲ್ಲ ಮುರಸವನೆಂಬ ಸೊಲ್ಲು ನಿನಗೆ ಎಲ್ಲಿಂದ ಬಂತ ನಿಮ್ಮಣ್ಣ ಜೂಜಿನಲ್ಲಿ ಸೋದಾಗ ಬಂದಿರುವುದೇ ಮಂಡವೇ ಕುಲ್ಲ ನಿಲ್ಲ ನಿಲ್ಲ ಸಡಕರದಿಂದ ನಿನ್ನ ಮಡಿದ ಕದಕದನೊಳಗೆ ಕಟಮಿಟಕವಂತ ಮಾಡಿಬಿಡವನ ಇದೇ ಭಂಡ ಇದೇ ಹದಮ ಬುಡ ಬಿಡದು ಕಾಲ ಬಿಡದು ಜಡ ತಡದು ಈಗ ಈ ಹುಡುಗಿಗೆ ಎಲೆ ಮೂರ್ಖ ದೊಡ್ಡೆ ನೋಡು ಮುಡಕಲ್ಲ ಹೊಡೆದು ಬಡ ಬಡ ಹಿಡಿದು ದಡ ದಡನೆ ಹೊಡೆದು ಬಡ ನಡುವಿನ ಕರ್ನಾಟಕ ಎಲ್ಲ ಬಡದಿಗೆ ಇಡಬರಿಗೆ ಹೊಡಬಡಿಸಿ ಸಂತೋಷ ಪಡ್ತದೆ ಎಲೆ ಮೂರ್ಖ ಇಂಥ ಈ ಜಗಜಕ್ತಿಯ ದಿಟ್ಟತನವಮ್ಮ ಕಂಡು ಹುಟ್ಟಿದ ಸಿಟ್ಟಿನಿಂದ ಕಟ್ಟು ಗ್ರಹಿಸವಮ್ಮ ಇಟ್ಟ ಕಟ್ಟೆಗಳಿಂದ ಕೈಗಾಲುಗಳನ್ನ ಕಟ್ಟಿಸಿ ಬಿಟ್ಟು
ಕೈಯಲ್ಲಿ ಒಕ್ಕಸಿ ಕಟ್ಟಾದ್ರಿಂದ ಸುಟ್ಟ ಎಷ್ಟೇ ಎಲ್ಲ ಇಟ್ಟದೆಲ್ಲ ಈ ಕಟ್ಟುಗಳಮ್ಮ ಸುತ್ತಿ ಮಾಡಿ ನಟ್ಟು ಹೊಂದಿಬಿಟ್ಟಲ್ಲ ಬಂದ ಮೂರ್ಖ ಮಟ್ಟಾದ ನಿನ್ನ ಕೈ ಕಾಲಗಳನ್ನು ಗಟ್ಟಿಯಾಗಿ ಬಿಡುವ ಒಳಗೆ ಗಟ್ಟಿ ಅಂತ ಹದಮ ಈಗ ನಿಮ್ಮೆಲ್ಲರೂ ಸಾಲಗಟ್ಟಿಸಿ ಚಲಿಸಿಬಿಟ್ಟರನ್ನು ಆಳಿಸಿ ಕೊಟ್ಟೆ ಜಟ್ಟಂಗ ಮಟ್ಟಸೋ ಹಾಗೆ ಈ ನೆಲಗಟ್ಟಿ ಬಿಡೋಣ ಬರವದಕ್ಕೆ ಹುಲ್ಲ ಬೀಜವಲ್ಲ ಗಂಡಗಲೆ ಗಂಡ ಕೌರವ ಮಹಾರಾಜನ ಗೆಲ್ಲುವುದಕ್ಕೆ ನಿನ್ನಿಂದ ಆಗುವುದಲ್ಲ ಮೂರ್ಖ ಬಂದ ಮೊದಲಾದ ಪದಾರ್ಥಗಳ ಸಿದ್ಧವಾಗಿರುವ ಸಂತೋಷಬದ್ಧನಾಗಿ ಹೋಗಿ ಸುದ್ದಿ ಇಲ್ಲದ ತಿಂಡಿ ಬಿದ್ದಿರುವ ಮಪ್ಪು ಮನುಷ್ಯನಿಗೆ ಇಷ್ಟೊಂದು ಸುದ್ದಿಗಳು ಎತ್ತುವಾಗಲೇ ಮೂರ್ಖ ಕರ್ಣ ನಮ್ಮ ಕೋಟಿ ಮೀನ ತಿನ್ನುವ ಜಾತೆ ಅಕ್ಷರದ ಮೋಸದಿಂದ ಕತ್ತರಿಸಿ ಸತ್ತು ಮಾಡದೆ ಎದ್ದ ಬಂದ ಒಂದ ಪೆಟ್ಟ ಇಲಿಬಿಲಿಯಂತ ಒತ್ತಾಡಿ ನನಗೆ ಬಿದ್ದ ತೀರಿ ನಿಂತ್ರ ಕೈಯೋ ಮಧ್ಯ ಮನದಲ್ಲಿ ನಾಚಿಕೆಲ್ಲದ ಆಸೆಯಿಂದೋಗಲೇ ಬುದ್ಧಿಹೀನನಾದ ಕರ್ಣನೇ ಇಲ್ಲಕ್ಕೆ ನೀವ ಇನ್ನು ಜನ ಸ್ವಲ್ಪ ಬಿಟ್ರ ಪಾತ್ರದಾರ ಎಲ್ಲಿ ನಿಂದಿರ್ತಾರಪ್ಪ ಒಂದೇ ರೀತಿ ನಿಮ್ದೇನ ಸ್ವಲ್ಪ ಇರ್ಬೇಕ ಆಯ್ತು ಬಂತ ಸರ್ಕಾರ ಹಿಂದಕ್ಕ ಅವ್ರ ಕುಡ್ಬೇಕಂತ ಹೋಗಿರ್ಬೇಕ ಇದು ಸ್ವಲ್ಪ ಬರ್ಯ ತಲೆ ಮಾಡ್ತಾಯ ಅವ್ರ ಹೇಳ್ತಾರಲ್ಲ ಕೇಳ ನಿನ್ನ ಏನ್ ಮಾತು ಕೇಳ್ಸಂಗಲ್ಲ ಅವ್ರು ಕುಡಿಯತ್ತಾರಂದಂಗ್ ಮಾಡ್ರಿ ಅಂದಲ್ಲ ಏನೇ ದುರ್ಜಲ ಚಿಕ್ಕಮಣೆ ಆದ ಹರ್ಜನೆ ಮಂಡದಿಸ್ತಾಸಿನ ನಾಚಿಗಟ್ಟು ಮೂರ್ ಜಗವನ್ನ ಬಿಟ್ಟು ಮೂರ್ ಜಗದೊಳ ಭಿಕ್ಷಿಗಾರ ನಿಂತಿರುವ ವರ್ಜಿತನಾದರೆ ಹರ್ಜನ ಮೂರ್ಖ ನಿನ್ನ ಗರ್ಜನಿಗೆ ಭರ್ಜನಿಗೆ ನಾನೇನು ಹದರಲ್ಲ ಬಹಳ ಸಿದ್ಧಗುಣ ಪರಿಚಿತನಾದ ನಮ್ಮ ಅಣ್ಣನ ನೇಮಕ್ಕೆ ಬದ್ಧರಾಗಿ ಸಿದ್ಧಾಂತನಂತೆ ನಿಮ್ಮ ಹೆಂಡತಿಗಳನ್ನು ಉತ್ತರದಿಂದ ಹೇಳಿಕೊಂಡ ಮೊದಲನೇ ಹರ್ಜನ ನಿನ್ನ ಹತ್ತು ತಪ್ಪು ನಿನ್ನ ಗದ್ದಲಿಗೆ ಭಯ ಬಿದ್ದು ಬಿಡುವುದಿಲ್ಲ ಬುದ್ಧಿರನಾದನ
ತೋಟ ಶಕ್ತ ಭಾಗ ಹಿಡಿಯನ್ನ ನಿಷ್ಠೆಯಿಂದ ಕೇಳು. ಅದೇನ ಚೆನ್ನಾಗಿ ಹೇಳು. ಈ ಮುರ್ಕ ಹತಿ ಹೇಳಂದ್ರೆ ಅದೇನ ಚೆನ್ನಾಗಿ ಹೇಳು. ತಟ್ಟನೆಯನ್ನದ ಬಾಣದ ಕಟ್ಟನೆಯಿಂದ ನಿನ್ನ ಜರಿಗಿಪ್ಪನ್ನು ಹಾರಿಸೆ. ಹೌದು. ಪಟಪಟನೆ ನಿನ್ನ ಕೈಕಾಲುಗಳನ್ನು ಮುರಿದಟ್ಟು ನಿನ್ನ ಪ್ರಾಣವನ್ನು ಬಿಟ್ಟ ಒಟ್ಟು ಮಟ್ಟಿಯನ್ನು ಕಟ್ಟಿದೆ. ಸ್ವಲ್ಪ ತಾಳ ನಿನ್ನನ್ನು ತಿಳಿಸುವನು. ಕೆಟ್ಟ ನುಡಿಗಳನ್ನು ತಟ್ಟನೆ ನುಡಿಯ ಎಲೈ ದುಷ್ಟ ಏನೋ ಹನುಮನ. ಒಟ್ಟಾಗಿ ನಿನ್ನ ಬಾಯಿ ಮುಚ್ಚಿಕೊಂಡರೆ ಸರಿ, ಇಲ್ಲವಾಗಿದೆ ಈ ಸ್ವಾತಂತ್ರ್ಯದಿಂದ ನಿನ್ನ ಸೆರೆಯನ್ನು ಕೊಂಡರೆ ಬಳಿ ಬಳಿರಲೈ ಸತ್ಯವರ್ಜತನಾದ ಅರ್ಜುನನೇ, ಪಾಂಡವರು ನೀವು ಆ ಪ್ರಚಂಡರು ಪುಂಡರೀಕಂ ಕಂಡ ಕುರಿ ಹಿಂಡ ಬೆಂಡಾಗೆ ದಂಡಗಟ್ಟವಾಗ ಸೌರ್ಯದ ಗಂಡರ ಗಂಡ ಕುರಮಂಡಲೇಶ್ವರನಲ್ಲಿ ನಿನ್ನ ಗಾಂಡೇವೆ ದಂಡೆಗೆ ತನವಮ್ಮ ಸಾರು ಬಂದಿರುವೆಯ. ಸಹಜವಾಗಿ ತೋರುವುದೇ ಅದನ್ನು ಮಾಡುವುದೇನೆ ಹೇಳಿ. ಅದಮನೆ ನಿನ್ನ ಮಂಡಿ ಎಂಬಾಗಸಿಕೊಂಡ ತೆರಿಗೆ ನೋಡದಂತೆ ಹೋಗಲೇ ಬಂಡ ಗಗನಮಂಡಲ ಕ್ಯಾಸು ನೋಡು ನಿನ್ನ ಎರುಂಡ. ಬಹಿರ್ಯಲೈ ಪುಣ್ಯ ಕೌರವನೇ ಕೇಳ. ಹಿರೇ ಹದವನೇ ಅದೇನು ಚೆನ್ನಾಗಿ ಮಗಳು. ಎಂದಕ್ಕೆ ಗುರು ದಕ್ಷಿಣ ಉದ್ದೇಶವಾಗಿ ಪಾಂಚಾಲಿ ಪಟ್ಟಣಕ್ಕೆ ಹೋಗಿ ದ್ರುಪದರಾಯನನ್ನ ಬಿಡಿದ. ಆ ದ್ರುಪದರಾಯನಲ್ಲಿ ಯುದ್ಧವನ್ನು ಮಾಡಲಾರದ ಹಿಂದಕ್ಕೆ ಓಡಿ ಬಂದ್ರೆ ಏನು ಅಥವಾ ನಾನು ಎಲೈ ಹೆಡೆ ಹದವ ಆಗಿಲ್ಲದ ಪೌರುಷ ಈಗೆಲ್ಲಿದ್ದ ಬಂದ ದುರ್ಯೋಧನ ನಮ್ಮನ್ನು ನಾಶ ಆಯ್ತು ನಡೆಯುವ ಹೆಚ್ಚಿನ ದುರ್ಜನ ಶಿಖಮಣಿಯಾದ ಅರ್ಜುನರೇ, ಕಪ್ಪಿಗೆ ನಿರ್ಜರನಂತೆ ಪೂಜ್ಯರಾಗಿ ಇರುವ ಗುರುವರನಲ್ಲಿ ರಜ್ಜೆಯೊಳಿಚ್ಚೀರನಂತೆ ಇರುವ ನಿನ್ನ ತಜ್ಜನೆ ವಜ್ಜನ ಎಲ್ಲೆಲ್ಲಿ ತೋರು ಬಂದಿಯೋ. ಸಹಜವಾಗಿ ತೋರುವನೇ ಮಾಡುವುದೇನು ಅದಮನೆ ನಿಮ್ಮ ಹೆಂಡತಿಗಳನ್ನ ಬಂದು ಮಾಡಿಸಿ ಏನೋ ಮಾಡಿಸುವೆ. ನೀನು ಅಂತ ಗಂಡಗಲಿ ಯಾರೇ ಬಿಡಿಸ್ಕೋ. ಮೂರ್ಖ ಅದಮ ಮೂರು ಲೋಕದಲ್ಲಿ ನಾನೇ ಬಲು ಬಂದಿದ್ದನಂದು ಹೇಳಲಕ್ಕೆ ನಾಚಿಕೆಯಲ್ಲಿ ಆಚಿಕೆ ಎತ್ತುವಾಗಲೇ ಹತ್ತಿರ ದುಷ್ಟನಾದ ಕಾರಣ ನಮ್ಮ ಪಟ್ಟದ ರಾಣಿಯನ್ನು ತಟ್ಟನೆ ಎಳೆದುಕೊಂಡು ಬಾ ಎಂದು ಆ ಕೆಟ್ಟದ ಶ್ವಾಸನಿಗೆ ಹೇಳುವ ನಿನ್ನ ಹಾಲಿಗೆಯನ್ನು ತಟ್ಟನೆ ನಿನ್ನ ಕಬ್ಬಳಕ್ಕೆ ಬಿಟ್ಟೆ. ನಿನ್ನ ರೆಟ್ಟೆಗಳನ್ನು ಹೆರದ ಪೆಟ್ಟದ ಸೀಳಿ ಸೌರವನ್ನು ಮಾಡಿ ನಿನ್ನ ಚಟ ಆಳಿಸಿ ನಿನ್ನ ಕುತ್ತಿಗೆಯನ್ನು ಕತ್ತರಿಸಿ ಸುತ್ತಮುತ್ತ ಕಾದುವ ಈ ಭೂತಗಳ ತಂಡಕ್ಕೆ ನಿನ್ನ ಕಂಡ ತುಂಡುಗಳನ್ನು ದಂಡೆಯಾಗಿ ಎಲೈ ಬಂಡ ಬಂದಿದೆ. ಅಹೋ ಅಖಂಡ ದಂಡ ಮಂಡಿತನಾದ ಹಾಕಿದರೆ ನಮ್ಮ ಹೆಂಡತಿಯಳನ್ನ ಬಂದ ಮನಜರಿಗೆ ಒಪ್ಪಿಸಿಕೊಂಡ ಬಾಧವದ ಕಂಡ ತುಳೈರುಗಳು ನಗವರು. ಅಹೋ ಅಗ್ರಜ, ನಮ್ಮಂತ ದಂಡರಿಗಿದ್ದ ಈ ಪುಂಡರ ಬಯಕ್ಕೆ ಅಂಜಿ ಅಳಕುವ ಜಾತಕ್ಕೆ ಏನಿಗೆ ಒಂದು ಹಾಕಿ
ಈ ಪುಂಡ ಕೌರವರಂಬಕ ಸತ್ತಂಡಕ್ಕೆ ಸತ್ತಂಡನಾಗಿ ಮುರುಘರಾಜನಂತ ಮಕ್ಕಳು ಇಟ್ಟದ್ದು ಮದೆ ಪಡೆದು ಎಣಗಳನ್ನು ಮದೆ ಪಡೆದು ಬರುವುದು ಎನಿಗೆ ಒಂದು ಆಜ್ಞೆಯನ್ನು ಕೊಡು ಬರಬೇಕು. ಅಹೋ ಮುನಿಪತಿ ಮೈ ಸೂರನಾದ ಮಹಾಸೂರನೇ, ಅಹೋ ಆಕೃತಿನೇ, ಈ ಕಿರುಕೂಳರಾದ ಕುರುಕುಲವಲ್ಲ ತರ ಅರಿಸಿ ಬರುವಂತ ದುರಧೀರನೇ ಸರಿ. ಹೌದಾಗ್ತಿದೆ. ಇದಕ್ಕೆ ಒಂದು ನೀತಿಯನ್ನು ಹೇಳುವುದು ಚೆನ್ನಾಗಿತ್ತು. ಅದು ಏನು ಚೆನ್ನಾಗಿ ಆಗಿದೆ. ಜಾತಿಕ ಕೌಚೇತನ ಹೋಗನವೇ ಶಾಶ್ವತ. ಅಹೋ ಪಾರ್ಥ, ಅಹೋ ಆಕೃಜ, ಅದರ ತಾತ್ಪರ್ಯವೇನೆಂದರೆ ಅದರ ತಾತ್ಪರ್ಯ ಏನಾಗ್ತಿದೆ? ಶಾಂತಿ ಗುಣವೇ ತಾನು ತೊಟ್ಟಂತ ಗಟ್ಟಿ ಕೌಚು, ತನ್ನ ಅಮ್ಮುವುದೇ ಗಟ್ಟ ಛತ್ರಗಳು. ಆದ ಕಾರಣ ಮೇದಿನಿಯೋಳ ಸಿಟ್ಟಿ ಅಮ್ಮುವುದ ಕಡೆಗಿಟ್ಟು ಶಾಂತಿ ಎಂಬ ಕೌಚವನ್ನು ತೊಟ್ಟಿರುವುದೇ ಒಳ್ಳೆಯದು. ಧರ್ಮಾತ್ಮಕನಿಗೆ ಧಾರ್ಮಿಕರು ಮೆಚ್ಚುವರು, ನಿರ್ಮಲ ಕೀರ್ತಿ ಬರುವುದು. ಚೆನ್ನಾಗಿ ತಿಳಿದು ಈ ಸಮಯದೊಳಗೆ ಬೇಸರಗೊಂಡು ಈ ಕೂಳರಾದ ಕೌರವರನ್ನು ಕಾಶ ಮಾಡಿದರೆ ವಾಸದೇವನು ಮೆಚ್ಚರು. ಎಷ್ಟು ಮಾತ್ರಕ್ಕೆ ಅಪ್ಪಣೆಯನ್ನು ಕೊಡಲಾರನ್ನು ಕಂಡಿಯಾ ಪಾರ್ಥ? ಆಹೋ ಧರ್ಮಜ, ಅಹೋ ದುರ್ಯೋಧನ, ಈಗಿನ ವ್ಯಾಳದಲ್ಲಿ ಖ್ಯಾತಿ ಪಡೆದ ನೀತಿ ತಪ್ಪದಿತ್ಯಮುಖದಿಂದ ಸತೀ ಸೋದರನ್ನ ಸೋತು ನೇನು ನಿನ್ನ ಸಂಬಂಧರನ ಎನ್ನ ಸ್ವಾಧೀನವಾದರಷ್ಟೇ. ಆಹೋ ಧರ್ಮನಂದನ, ಪುರನಂದನ, ನಿಮ್ಮ ಸತಿಮಣಿಗಳಾದ ದ್ರೌಪದಿಯು ನಮ್ಮ ಸಾಗರಿಯಲ್ಲಿ ಗೆರಬ ಎಂದ ಕರೆದರ ದುಷ್ಟ ಭ್ರಷ್ಟ ಎಂದು ಎಷ್ಟೆಷ್ಟ ಮಾಡುತ್ತಿರುವರು. ಆವೋ ಧರ್ಮನಂದನ, ದುರ್ಯೋಧನ, ಗಮ್ಮಿಗರಾದ ನಿಮ್ಮ ತಮ್ಮಂದಿರರು ಅಂಬಿನಿಂದ ಸಮ್ಮತವಿಲ್ಲದ ಸುಮ್ಮನೆ ಮಾತನಾಡುತ್ತಿರುವರು. ಆವೋ ಧರ್ಮಜ, ಪುರನಂದನ, ಶೀಘ್ರವಾಗಿ ನಮ್ಮ ಆಜ್ಞೆಯಲ್ಲಿ ತಂದ ನಿಲ್ಲಿಸ. ಬಳಿರೆ ಇಲ್ಲವೇ ಅಪರಾಧವೆಂದು ನೀನು ನಿನ್ನ ತಮ್ಮಂದಿರರ ಎನ್ನ ಕಾಲಿಗೆ ಬಿದ್ದ ಶರಣಾಗತರಾಗಿ ಬೇಡಿಕೊಂಡರ ನಿಮ್ಮ ಸಿರಿ ಸಾಮ್ರಾಜ್ಯವನ್ನು ಕೊಟ್ಟು ಈ ಕ್ಷಣವ ಕೀರ್ತಿಯನ್ನು ಪಡೆವ ನೋಡ ಧರ್ಮಜ. ಈ ದುರ್ಯೋಧನ ಹೇಳುವ ಮಾತು ನಿಜ. ಅಹೋ ಸುರವರಗಿರಿ ವೀರನಾದ ಕುರವೀರನೇ, ಅಹೋ ಧರ್ಮರಾಯನೇ, ಘಾತಕ ತನವನ್ನು ಬಿಟ್ಟು ಪ್ರೀತಿಯಿಂದ ಕೇಳು. ಅದೇನು ಸಂತೋಷದಿಂದ ಹೇಳು ಧರ್ಮನಂದನ. ಅನಿತ್ಯಾನಿ ಶರೀರಾನಿ ಇವವು ನೈವ ಶಾಶ್ವತ. ಹಾ, ನಿತ್ಯಂ ಸನ್ನಿಹಿತು ಮುಚ್ಚ ಕರ್ತವು ಧರ್ಮ ಸಂಗ್ರಹ. ಜಲ ಮನ್ನ ಮಧ್ಯಾಹ್ನ ಪುರನಂದನ, ಆಹೋ ಧರ್ಮನಂದನ, ಅದರ ತಾತ್ಪರ್ಯವೇನೆಂದರೆ ಅದರ ತಾತ್ಪರ್ಯವೇನು ಧರ್ಮನಂದನ? ತಳದಲ್ಲಿ ಶರೀರಗಳು ಸ್ಥಿರವೇ ಇಲ್ಲ. ಹಾ, ಸಂಪಾದವು ಶಾಶ್ವತವಲ್ಲ. ಬದುಕಿದಷ್ಟು ಕಾಲ ಮೂರ್ತಿ ದೇವತೆ ಬೆನ್ನತ್ತಿ ಕಾಡುತ್ತಿರುವ. ಆದ ಕಾರಣ ನಿರ್ಮಲವಾದ ಧರ್ಮವು ತಿರುವೊಂದು ಸಂಗ್ರಹಿಸುತ್ತಿರಬೇಕು. ಅದು ಯಾತಕ್ಕೆಂದರೆ ಅದು ಯಾತಕ್ಕೆ ಧರ್ಮನಂದನ? ಚೆಟ್ಟು ವರ್ಗದಿಂದ ನಿಶ್ಚಿತವಾದ ದುರ್ಮರಣಗಳಿಂದ ಹಾ, ಸ್ವರ್ಗದ ಮಾರ್ಗ ಸೇರ್ಕೊಳ್ಳದೆ ದುರ್ಗತಿಗೆ ಕೆಡು. ಆದ ಕಾರಣ ಇಂತಹ ದುರ್ಗುಣಗಳನ್ನು ಕಳೆದು ರಾಗ ದೇಶಗಳನ್ನು ಅಳೆದು ಧರ್ಮಾತ್ಮಕನಾಗಿರು ಧಾರ್ಮಿಕರು ಮೆಚ್ಚುವರು. ನಿರ್ಮಲ ಕೀರ್ತಿ ಬರುವುದು ಖಂಡಿಯ ಪುರನಂದನ. ನಿರ್ಮಲ ಚಿತ್ತನಾದ ಧರ್ಮರಾಯನೇ, ಕರ್ಣ, ನಿಮ್ಮ ತಮ್ಮಂದರಾದ ಭೀಮ ಹತ್ತಿರರು ಸಂಪದದಿಂದ ಸುಮ್ಮನೆ ನಮ್ಮ ಹಾಕಿದ ಭಕ್ತರಾಗಿ ಬಿದ್ದಿರದೆ ಸಕಲ ಸಾಮ್ರಾಜ್ಯವು ನಿಮ್ಮ ಸತಿ ಸೋದರರು ಎಪ್ಪುವದರಾದ ಮೇಲೆ ಸುಮ್ಮನೆ ಸುನಗರಂತೆ ಬಾಯಿ ಮುಚ್ಚಿಕೊಂಡಿರದೆ ಮುತ್ತು ತಲೆಗೇರಿ ಈ ಪಡೆಯುವ ಬಲುಬಲಕ್ಕೆ ಹೇಳಲಕ್ಕೆ ಇಲ್ಲವೇ? ಆದ್ದರಿಂದ ನಿಮ್ಮ ತಮ್ಮಂದರಿಗೆ ತನ್ನಾಗಿ ವಿದ್ಯಾಭ್ಯಾಸ ಖಂಡಿತ ಧರ್ಮಜ
ಕುಡಿದು ಕೆಟ್ಟು ಹೋಗುವುದು ನಿಮಗೆ ಇಷ್ಟವಾಗಿದೆ ಅಲ್ಲ ಕನ್ನ? ಓ ಧರ್ಮಜ, ಇದಕ್ಕೆ ಒಂದು ನೀತಿಯನ್ನು ಹೇಳುವನು, ಚೆನ್ನಾಗಿ ಕೇಳು. ಅದನ್ನ ಚೆನ್ನಾಗಿ ಹೇಳ ಧರ್ಮಜ. ಮೂಢ ಮೂರ್ಖ ದಾರ್ದಪ್ಪ ಏಕೋ ರಾಶಿ ಅಂದಾಗೆ ಮಾತಿನ ಸರಿಯಾಗಿ ಮೂಢನಾದ ದುರ್ಯೋಧನು, ಮೂರ್ಖನಾದ ನೀನು, ದಿಸಿಲ್ಲ ವಶನಾದ ದಿಶ್ವಾಸನು. ನೀವು ಮೂರು ಮಂದಿ ಒಂದಾಗಿ ಪರರನ್ನು ಬಂಧಿಸಿ ದುಃಖವನ್ನು ಕೊಂಡುಕೊಟ್ಟಿದ್ದೇ ಸಾಕು. ಇದು ನಿಮಗೆ ಬಹು ಚಂದವಾಗಿ ಕಾಣುವುದು ಕರ್ಣ, ಮೌನದಲ್ಲಿ ಬಲುವರು. ಆಹೋ ಧೀರನಾದ ಸೋರ ಸಹೋದರನೇ, ಆಗೋ ಆಗ್ರಜನೇ, ಈ ನಾರಿ ಮಣಿಯಳಂ ಕಟಪಟಿಗಿನ ನುಡಿಯಂ ಕೇಳಿ ಮರಳಾಗಿ ಮಗ್ನನಾಗಬೇಡ. ಆದಿ ಎದ್ದಿಗೆ ಸಾಧ್ಯವಲ್ಲ ಹಂಗಾರೆ. ಆಹೋ ತಮ್ಮ, ಆಗೋ ಆಗ್ರಜನೇ, ಜಾಗ್ರತೆಯಿಂದ ಈ ದ್ರೌಪದಿಯನ್ನು ಮುಡಿಹಿಡಿದ ಈ ಸಭದಳಿಗೆ ತಂದನೆಲ್ಲ ಅನುಜಾಂದ್ರ ಸದ್ಗುಣ ಸಾಂದ್ರ. ಬೇರೆ ಕಾಕಮತಿಗಳೇ, ಬೇಕಿರದ ಮಾತುಗಳಕ್ಕೆ ಸಾಕು ಬಿಡು. ಭೀಕರವಾದ ಮಾನವನ್ನ ಹೋಕ ಮಾಡಿ ಭೂಕಾತರಾದ ನಮ್ಮ ಮನದ ಬಳಿಗೆ ನಿನ್ನನ್ನು ದೂಷಿಕೊಂಡು ಹೋಗಿಬಿಡುವುದೇ. ಮೂರು ಲೋಕಗಳ ನಿನ್ನ ಗಂಡರಿಗೆ ಸರಿ ಯಾರನ್ನ ಬರೀ ನಿನ್ನ ನಾಡ ಗುರುವರು ನನ್ನ ಗಂಡನಂದ ಖರೆ ಉಡುರ ರಾಜ ಬಗ್ಗೆ ನಮ್ಮ ಪ್ರಾಣ ಸಂಖ್ಯೆ. ಪ್ರಾಣೇಶ್ವರ, ಈ ದುರ್ಮಾರ್ಗನ ಮಾಡಿದ ನೀತಿಯನ್ನು ನೋಡಿದೆಯಾವಲ್ಲವ? ಅಹೇವಲ್ಲವೇ? ಸ್ವಲ್ಪ ಕಾಲ ಶಾಂತ ಮೇಲ್ಗನೆ ಕೇಳು. ಧರ್ಮ ಜಾಸೆರೆ ತಿಳಿಸು ಅಭಿಮಾನವ. ದ್ರೌಪದಿ, ಎಲ್ಲೋ ಮಂದಮತಿ, ತಿಂಡೆ ಬಾಕನಾದ ನಿನ್ನ ಗಂಡನ ಸ್ವರೂಪ ಎನ್ನ ಮುಂದೆ ಕೊಟ್ಟು ಹಾಡಬೇಡ. ಸಹಜವಾಗಿ ಕೊಂಡಾಡುವೇನು? ಕುರ್ರುಪತಿಗೆ ಇಂಡು ಬರೆಯುವ ಗಂಡನಂದು ಈ ಭೂಮಂಡದಲ್ಲಿ ಕೊಟ್ಟು ಹಾಡುವರು. ಏನೇ ಪದಕದ ಕಾಮನೆ, ನಿನ್ನ ಗಂಡನಾದ ಭೀಮನಲ್ಲ ಕದನಲ್ಲ ಗದಗದಗ ನಡುಗಿಸಿ ನೀನು ಹುಟ್ಟಿರಪ್ಪ ತಾಮ್ರದ ತಟ್ಟನೆ ಸೆಳೆವನು ನೋಡಿದೆ ಭ್ರಷ್ಟ ಮತ್ತೆ. ಉಜ್ಜಿ ರಕ್ತಾತ್ನವ್ರ ಪೂಜೆ ಮಾಡಿದಂತ ಪೂಜೆ ರಕ್ತಾತ್ನವ್ರು ಅರ್ಜೆಂಟ್ ಆಗಿ ಬರ್ಬೇಕು. ಚಿಗಾಮಣಿ, ಆಗೋ ಆಗ್ರಜನೇ, ಈ ವೃಷ್ಟಂಗಳ ಬಿಟ್ಟರವ ಸೀರೆಗಳ ಬಟ್ಟದಂತ ಬಿಳವಂತ ಬಿಟ್ಟರವ ತಾಮರವಂತ ತನೇಶದ ಈ ವೃಷ್ಟಳ ಮರ್ಯಾದೆಯಮ್ಮ ಸೂರ್ಯಗೊಂಡು ಈ ಸಭಾಂತರದಿ ಬಾರಿ ಬಾರಿ ಬೇಡಿಕೊಂಡರೆ ಈ ನಾರಿಯ ವಾಕ್ಯಂ ಕೇಳದೆ ಒಟ್ಟಿರವ ತಾಮರವಂತ ತಟ್ಟನೆ ಸೆಳೆಯುವಂತರಾಗತಮ್ಮ. ಇದೇ ನೋಡು ನಿಮ್ಮಣ್ಣನ ಹೇಳುವನೇಮ. ಆಗೋ ಆಗ್ರಜ ನಿನ್ನಿಟ್ಟಿದಂತಾಗಿದೆ. ಕಡೆಯಪ್ಪ ದುಶ್ಯಾಸನ ಬೇಗ ಮುಂದೆ ಹಾಕ. ದುಶ್ಯಾಸನ ಸ್ವಲ್ಪ ಕಡೆ ಹಾರ ಹಾಕ್ತಾನೆ. ಹಾಕಪ್ಪ ಒಂದು ಹಾರ ಅಂತ ಕೊಡ್ರ ಭೀಮಸೇನ. ಇದೇ ನಾಟಕದಲ್ಲಿ ಭೀಮನ ಪಾತ್ರ ಏನೇ ಕೆಡದ ಗಾದಿಯಾದ ದ್ರೌಪದಿ, ಎಲ್ಲೋ ಮಂದಮತಿ, ನಮ್ಮಣ್ಣನ ಆಜ್ಞೆಯಮ್ಮ ಕೇಳಿದೆಯಾ? ಏನೆಂದು ಬಳೆದನು? ನೀನು ಹುಟ್ಟಿರಪ್ಪ ತಾಮ್ರದ ತಟ್ಟನೆ ಸೆಳೆವನು
ಸಮಯದಲ್ಲಿ ನೀನೇ ಮುನಿದರೆ ನನ್ನ ಗತಿ ಏನು? ಎನ್ನ ಮಾನಭಿಮಾನವನ್ನು ನೀನೇ ಕಾಪಾಡು ದೇವ ದೀನವಂತ. ಓ ಶೇಷ ಶಯನ ನಾರಾಯಣ, ಓ ಕಮಲ ನಯನ ದೀನಾವನ, ಓ ಶೇಷ ಶಯನ ನಾರಾಯಣ, ಓ ಕಮಲ ನಯನ ದೀನಾವನ. ಓ ಚಕ್ರಧಾರಿ ಪಡೆಯೋ ಮುರಾರಿ, ನಿನವರೆದು ಎನಗೆ ಬೇರಿಯ ದಾರಿ. ಓ ಚಕ್ರಧಾರಿ ಪಡೆಯೋ ಮುರಾರಿ, ನಿನವರೆದು ಎನಗೆ ಬೇರಿಯ ದಾರಿ. ಪಂಚ ಪಾಂಡವರು ನಿನ ಪಾದದಾಸರು, ಪಂಚಪಾಂಡವರು ನಿನ ಪಾದದಾಸರು. ಕಾಪಾಡು ರಂಗ ಕರುಣಾಂತರಂಗ, ಕಾಪಾಡು ರಂಗ ಕರುಣಾಂತರಂಗ. ಶೇಷ ಶಯನ ನಾರಾಯಣ, ಓ ಕಮಲ ನಯನ ದೀನಾವನ, ಓ ಶೇಷ ಶಯನ ನಾರಾಯಣ. ಅಯ್ಯೋ ಹರ 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 ಹರ, ಏನ ಮೋಸವಾಯ್ತು ಸಾಂಬಶಿವ. ಅವು ಅಣ್ಣಯ್ಯ, ಈ ದ್ರೌಪದಿ ಸೀರೆ ಸೆಳೆವಾಗ ಹೇಗಾಯ್ತಂದ್ರೆ ಎಲ್ಲ ಭಾವಗಳು ಹೆಣ್ಣು ಆಯಾಸದಿಂದ ತತ್ತರಿಸಿ ಈ ಭೂಮಿ ಮೇಲೆ ಬಿದ್ದಂತೆ ತೋರ್ತಿದಿ. ಈ ದ್ರೌಪದಿ ಮಹಾಪತಿರಿ ಎಂಬುದು ಎನ್ನಿಗೆ ತಿಳಿದಾಯ್ತು. ಖಂಡಿಯ ಹಾಗ್ರಜ, ಈ ಮಾತು ಸರ್ವತಾ ನಿಜ. ಆಹೋ ಧೀರನಾದ ಸೂರ ಸಹೋದರನೇ, ಆಗೋ ಹಾಗ್ರಜನೇ, ಈ ಕಪಟ ದಾರಿ ಕಪಟ ನಾಟಕಿ ದಾಟಕ ವ್ಯಂಗ್ಯಗಳನ್ನು ನಡೆಸಬಾಡು. ಅವೋ ತಮ್ಮ, ಆಗೋ ಹಾಗ್ರಜನೇ, ಇವಳ ಬಳಿ ಮಳ್ಳೆ ಕಳ್ಳೆ ಹಬ್ಬ ಇವಳ ಬಳಿ ಮಳ್ಳೆ ಕಳ್ಳೆ ಸುಳ್ಳಗಳನ್ನ ನಡೆಯುವಳ ಹಬ್ಬರದಿಂದ ನಿಬ್ಬರವನ್ನು ಅಡಗಿಸಿ ನಮ್ಮ ಹರಮಂದರಕ್ಕೆ ದೆಬ್ಬಿಸಿಕೊಂಡ ಭೋಗವಂತನಾಗ ತಮ್ಮ. ಇದೆ ನೋಡು ನಿನ್ನ ನೇಮ. ಆಗೋ ಹಾಗ್ರಜ, ಅವೋ ನಿಜ. ಆ ದ್ರೌಪದಿ ಸೀರೆ ಸೆಳೆವಾಗ ಹೇಗಾಯ್ತಂದ್ರೆ ಅದು ಹೇಗಾಯಿತು ತಮ್ಮ? ಆತರಿಸಿ ಕಳವಳಿಸಿ ದೇಹ ಆಯಾಸದಿಂದ ಹಾ, ಭೂಮಿ ಆಯಾಸ ದೊಡ್ಡಂತೆ ತೋರ್ತೀವಿ. ಕಂಡಿಯ ಹಾಗ್ರಜನ